ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ 8ನೇ ಸಾಹಿತ್ಯ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಮಹಿಳೆಯರಿಗಾಗಿ ಮಹಿಳೆಯರನ್ನು ವಿಶೇಷವಾಗಿ ಆಧರಿಸುತ್ತಾ ನಡೆಸುತ್ತಿರುವ ಈ ಸಮ್ಮೇಳನ ಬಹು ವಿಜೃಂಭಣೆಯಿಂದ ಸಾವಧಾನದಿಂದ ಸ್ಫೂರ್ತಿದಾಯಕವಾಗಿ ಮಹಿಳೆಯರು ಏನೆಲ್ಲ ಸಾಧನೆ ಮಾಡಿದ್ದಾರೆ, ಮಾಡಬಹುದು, ಏನನ್ನು ಬೇಕಾದರೂ ಸಾಧಿಸಬಹುದು, ಸಾಧನೆಗೆ ಮಿತಿಯಿಲ್ಲ ಅಂತ ಸಾಬೀತುಪಡಿಸುತ್ತಾ ಇಂದು ಪೂರ್ತಿ ದಿನ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ನಾವೀಗ ಬಂದಿದ್ದೀವಿ. ಬೆಳಗಿನಿಂದ ಒಳ್ಳೆಯ ವಿಚಾರಗಳನ್ನು ತುಂಬಿಕೊಂಡಿದ್ದೀರಿ, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕಣ್ತುಂಬಿಕೊಂಡಿದ್ದೀರಿ. ಮುಂದುವರೆದ ಭಾಗವಾಗಿ ನಮ್ಮೊಳಗೆ ನಮ್ಮೊಟ್ಟಿಗೆ ಇರುವ ಹಲವು ಹಿರಿಯ ಲೇಖಕಿಯರು ತಮ್ಮ ಸಾಹಿತ್ಯ ಸಾಧನೆಯೊಂದಿಗೆ ಎಷ್ಟೋ ಜನಗಳಿಗೆ ಮಾದರಿಯಾಗಿದ್ದಾರೆ, ಸ್ಫೂರ್ತಿಯನ್ನು ತುಂಬಿದ್ದಾರೆ. ಅವರೆಲ್ಲರನ್ನ ಸನ್ಮಾನಿಸುವ ಗೌರವಿಸುವಂತಹ ಕಾರ್ಯಕ್ರಮ ಇದೀಗ. ಹಾಗೆಯೇ ಒಬ್ಬ ಪುರುಷನ ಸಾಧನೆಯ ಹಿಂದೆ ಸ್ತ್ರೀ ಇರ್ತಾಳೆ ಎಂಬುದು ತಿಳಿದಿರುವಂತಹ ವಿಚಾರನೆ. ಅಂತೆಯೇ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರ ಜೀವನ ಸಂಗಾತಿಯರನ್ನು ಗೌರವಿಸುವಂತಹ ಹೆಗ್ಗಳಿಕೆ ನಮ್ಮದಾಗಿದೆ. ಆ ಸ್ತ್ರೀ ಶಕ್ತಿಗೆ ನಮ್ಮ ಕಡೆಯಿಂದ ಗೌರವಿಸ್ತಾ ನಡುವೆ ಕಾರ್ಯಕ್ರಮವನ್ನು ಆಸ್ವಾದಿಸೋಣ. ಈ ಗೋಷ್ಠಿಯ ನಿರೂಪಣೆಯೊಟ್ಟಿಗೆ ನಾನು ನಿಮ್ಮೊಂದಿಗಿರ್ತೀನಿ, ನಾಗರತ್ನ ವೆಂಕಟೇಶ್. ನಾವೀಗ ವೇದಿಕೆಗೆ ಆಹ್ವಾನಿಸೋಣಂತೆ ಇಂದಿನ ಸಮ್ಮೇಳನದ ಅಧ್ಯಕ್ಷರಾದಂತಹ ಶ್ರೀಮತಿ ಕಿರಣ್ ಪ್ರಸಾದ್ರವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದ ಅಧ್ಯಕ್ಷಿಣಿಯಾಗಿರುವಂತಹ ಉಮಾ ಸಾಯಿರಾಮ್ರವರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅವರನ್ನು ವೇದಿಕೆಗೆ ಸ್ವಾಗತಿಸೋಣ ಅಲ್ಲ, ಹೇಗೆ? ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ನಟರಾಜ್ರವರ ಜೀವನ ಸಂಗಾತಿ, ಅವರ ಎಲ್ಲ ಕೆಲಸಗಳಲ್ಲಿಯೂ ಸಹ ಸಾವಧಾನದಿಂದ ಅವರನ್ನು ಪ್ರೋತ್ಸಾಹಿಸ್ತಾ ಅವರೊಟ್ಟಿಗೆ ಇದ್ದು ಈ ಎಲ್ಲ ಒಂದು ವಿಜೃಂಭಣೆಯ ಹಿಂದೆ ನಟರಾಜ್ ಸರ್ ಅವರ ಎಷ್ಟು ಇದೆ ಅವರ ಕೆಲಸಗಳು ಅಂತ ಅವ್ರ ಹಿಂದೆ ಅವರಷ್ಟೇ ಇದೆ ಲಕ್ಷ್ಮೀ ನಟರಾಜ್ರವರು. ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ವೇದಿಕೆಗೆ ಆಗಮಿಸಬೇಕಾಗಿ ಕೋರ್ಕೋತಾ ಇದ್ದೇನೆ ಕಾರ್ಯಕಾರಿ ಸಮಿತಿ ಸದಸ್ಯರ ಜೀವನ ಸಂಗಾತಿಯರಾದ ಶ್ರೀಮತಿ ವರಲಕ್ಷ್ಮಿ ಅಶೋಕ್ ಕುಮಾರ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ಸರಸ್ವತಿ ಕೃಷ್ಣಮೂರ್ತಿ, ಶೋಭಾ ಅಶೋಕ್ರವರು, ಯಶಸ್ವಿನಿ ದೀಪಕ್ರವರು, ವಾಣಿ ನಾಗ ವೆಂಕಟೇಶ್ರವರು, ಶ್ರೀಮತಿ ಶಾರದಾ ಟಿ, ಶ್ರೀಮತಿ ಸರ್ವದಾ ಸುರೇಶ್ ಗುಪ್ತಾರವರು, ಶ್ರೀಮತಿ ಅನಿತಾ ನಾಗಭೂಷಣ್ರವರು, ಶ್ರೀಮತಿ ಧನಲಕ್ಷ್ಮಿ ಅಮರ್ನಾಥ್ರವರು, ಶ್ರೀಮತಿ KN ವರಲಕ್ಷ್ಮಿಯವರು. ಎಲ್ಲರಿಗೂ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ತಮ್ಮೆಲ್ಲರಿಗೂ ಸಮಾರೋಪ ಸಮಾರಂಭದ ಸ್ವಾಗತವನ್ನು ಕೋರಲು ಬರ್ತಾ ಇದ್ದಾರೆ ಶ್ರೀಮತಿ ಕೌಸ್ತುಭಾ ಬದ್ರಿನಾಥ್ರವರು. ಮತ್ತು ಸಾಂಸ್ಕೃತಿಕ ಪ್ರಿಯರಿಗೆ ನಮಸ್ಕಾರಗಳು. ಚಂದದ ವಿಶಿಷ್ಟವಾದ ಈ ಮಹಿಳಾ ಸಮ್ಮೇಳನ ಬೆಳಗಿನಿಂದ ಈಗಿನವರೆಗೆ ಸಂಪನ್ನವಾಗಿ ಮೂಡಿಬಂದಿದೆ. ಆಯೋಜಕರಿಗೆ ಕೂಡ ಹರ್ಷ ತಂದಿದೆ. ಸಮ್ಮೇಳನದ ಅಧ್ಯಕ್ಷರಾದ ಕಿರಣ್ ಪ್ರಸಾದ್ ರವರ ಮಾರ್ಗದರ್ಶನದಲ್ಲಿ ಈ ಸಮ್ಮೇಳನ ಯಶಸ್ವಿಯಾಗಿ ಮೂಡಿಬರುತ್ತಿದೆ. ಈ ಸಮಾರಂಭದಲ್ಲಿ ಸಮಾರೋಪ ಭಾಷಣ ಮಾಡಲಿರುವ ನಮ್ಮ ಹೆಮ್ಮೆಯ ಲೇಖಕಿ ಕಿರಣ್ ಪ್ರಸಾದ್ ರವರಿಗೆ ಪ್ರೀತಿಯ ಸುಸ್ವಾಗತ. ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾ ಇದರ ಅಧ್ಯಕ್ಷರಾದ ಶ್ರೀಮತಿ ಉಮಾ ಸಾಯಿರಾಮ್ ನಮ್ಮೊಡನೆ ಇದ್ದಾರೆ. ಅವರಿಗೂ ಸಹ ಪ್ರೀತಿಯ ಸ್ವಾಗತ. ಈ ಸಂಜೆಯ ಸಾಂಸ್ಕೃತಿಕ ವೈಭವದ ಲೋಕಕ್ಕೆ ನಮ್ಮನ್ನು ಕರೆಯಲು ಸಜ್ಜಾಗಿರುವ ಗಿರಿನಗರದ ಗಿರಿವಾಸವಿ ಮಹಿಳಾ ಮಂಡಳಿ ಹಾಗೂ ಡಾಕ್ಟರ್ ರಮ್ಯಾ ಸೂರಜ್ ರವರ ತಂಡಗಳಿಗೂ ಪ್ರೀತಿಯ ಸ್ವಾಗತ. ಈ ಸಮಾರಂಭದಲ್ಲಿ ನಮ್ಮ ಸಮುದಾಯದ 27 ಜನ ಹಿರಿಯ ಲೇಖಕಿಯರಿಗೆ ಸನ್ಮಾನ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ.
ಈ ಎಲ್ಲ ಮಹಿಳಾ ಸಾಧಕಿಯರಿಗೂ ಆದರದ ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಒಂದು ವಿಶಿಷ್ಟತೆ ಇದೆ. ಇಲ್ಲಿನ ಎಲ್ಲ ಪದಾಧಿಕಾರಿಗಳ ಸಾಧನೆಯ ಹಿಂದೆ ಅವರ ಶ್ರೀಮತಿಯವರ ಸಹಕಾರ ಮತ್ತು ಪ್ರೋತ್ಸಾಹ ಕೂಡ ಇದೆ. ಈ ಸಂಸ್ಥೆ ನಿರಂತರವಾಗಿ ಬೆಳೆಯಲು ಈ ಪದಾಧಿಕಾರಿಗಳ ಶಕ್ತಿಯ ಜೊತೆಗೆ ಸ್ತ್ರೀ ಶಕ್ತಿಯೂ ಮತ್ತು ಅವರ ಸಹಕಾರವೂ ಮುಖ್ಯ ಕಾರಣ. ಹಾಗಾಗಿ ಈ ಕಾರ್ಯಚಟುವಟಿಕೆಯ ಎಲ್ಲ ಮಹನೀಯರ ಜೀವನ ಸಂಗಾತಿಯರಿಗೆ ಗೌರವ ಸಮರ್ಪಣ ಮಾಡುತ್ತಿದ್ದೇವೆ. ಅವರೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರಿಯರಿಗೂ, ದಾನಿಗಳಿಗೂ, ದತ್ತಿನಿಧಿ ದಾನಿಗಳಿಗೂ, ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ, ಸಮಾರಂಭಕ್ಕೆ ಬಂದಿರುವ ಗಣ್ಯರಿಗೂ, ಸಹೃದಯರಾದ ಎಲ್ಲ ಪ್ರೇಕ್ಷಕರಿಗೂ ನನ್ನ ಗೌರವಪೂರ್ವಕವಾದ ಸುಸ್ವಾಗತ, ನಮಸ್ಕಾರಗಳು. ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನು ಕೋರಿದಂತಹ ಕೌಸ್ತುಭ ಬದ್ರಿನಾಥ್ರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಕಾರ್ಯಕ್ರಮ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಉಮಾ ಸಾಯಿರಾಮ್ರವರು, ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭೆಯ ಅಧ್ಯಕ್ಷರಾಗಿರುವಂತಹ ಉಮಾ ಸಾಯಿರಾಮ್ರವರು ತಮ್ಮ ಮಾತುಗಳನ್ನು ನಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇವರು ಬಹುಮುಖ ಪ್ರತಿಭೆ, ನಗುಮುಖದ ಆಪ್ಯಾಯತೆಯ ಸ್ನೇಹಜೀವಿನೂ ಹೌದು. ಎಲ್ಲರೊಂದಿಗೆ ಬೆರೆತು ಸಹಾಯ ಹಸ್ತ ನೀಡುವಲ್ಲಿ ನಿಪುಣೆ, ಸಮಾಜ ಸೇವೆಯಲ್ಲಿ ಯಾವಾಗಲೂ ಮುಂದೆ, ಹೊಸ ಹೊಸ ಯೋಜನೆಗಳೊಂದಿಗೆ, ಹೊಸ ಆಯಾಮಗಳೊಂದಿಗೆ, ಹೊಸ ಕನಸನ್ನು ಹೊತ್ತು ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಹಾಸಭಾದ ನೂತನ ಅಧ್ಯಕ್ಷಿಣಿಯಾಗಿ ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದಾರೆ. ಆದರೆ ಅಸಂಖ್ಯಾತ ಸಮಾಜ ಸೇವೆ, ಕಲಾ ಸೇವೆ, ಆಧ್ಯಾತ್ಮಿಕ ಸೇವೆ, ರಾಜಕೀಯ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮದ ನಿರ್ದೇಶಕರಾಗಿ, BJP ಮಹಿಳಾ ಮೋರ್ಚಾ ಮಾಜಿ ಅಧ್ಯಕ್ಷರಾಗಿ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರ ಕ್ರಿಯಾಶೀಲರಾಗಿದ್ದಾರೆ. ಸೇವಾ ರತ್ನ, ಅದ್ಭುತ ಮಹಿಳೆ, ಗಾಂಧಿ ಪ್ರಿಯ, ಸ್ಟಾರ್ ಮಹಿಳೆ, ಹೀಗೆ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಇಂದು ಮಹಿಳಾ ವಿಶೇಷ ಸಮ್ಮೇಳನದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ಅವರ ಮಾತುಗಳೊಟ್ಟಿಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಜೈ ವಾಸವಿ. ಈ ಸುಂದರ ಸಂಜೆಯಲ್ಲಿ ಎಷ್ಟು ಕಲರ್ಫುಲ್, ಬೆಳಿಗ್ಗೆ 8 ಗಂಟೆಯಿಂದ ಈಗ ತನಕ ಎಷ್ಟು ಖುಷಿಯಾಗಿ ಎಲ್ಲ ಹೆಣ್ಮಕ್ಳು ಸಂತೋಷವಾಗಿ ಎಂಜಾಯ್ ಮಾಡಿದ್ದಾರೆ. ಈ ಸುಂದರ ಸಂಜೆಗೆ ನನ್ನನ್ನು ಕರೆದಿದ್ದೀರ ಮಹಿಳಾ ಸಮಾವೇಶ. ಇಷ್ಟು ವರ್ಷಕ್ಕೆ 8ನೇ ವರ್ಷದ ಆದಮೇಲೆ ನಮ್ಮ ಮಹಿಳಾ ಸಮಾವೇಶ ನಡೆಸ್ತಾ ಇದ್ದಾರೆ. ನಂಗೆ ಭಾಳ ಖುಷಿ ಆಯಿತು. ಅದಕ್ಕೆ ನನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ದಾರೆ, ಅದನ್ನು ಇನ್ನೂ ಸಂತೋಷ ಆಯಿತು. ನಾನು ಉಮಾ ಸಾಯಿರಾಮ್ ಅಂತ. ನಮ್ಮ ಮಹಿಳಾ ಮಹಾಸಭಾ 43 ವರ್ಷಗಳಾಯಿತು. ನಾನು 17ನೇ ಪ್ರೆಸಿಡೆಂಟ್ ಆಗಿದ್ದೀನಿ. ಈಗ 3 ತಿಂಗಳಾಯಿತು ನಾನು ಈ ಜವಾಬ್ದಾರಿಯನ್ನು ತಗೊಂಡು. ಆಲ್ರೆಡಿ ನಾನು ಒಂದು ಅರ್ಧ ಕರ್ನಾಟಕ ವಿಸಿಟ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು 60-70 ಕಾರ್ಯಕ್ರಮದ ಮೇಲೆ ನಾನು ಹೋಗಿ ಬಂದಿದ್ದೀನಿ. ಇಡೀ ಕರ್ನಾಟಕ ನಮ್ಮ ಮಹಿಳಾ ಮಹಾಸಭಾನ ಎಷ್ಟು ಚೆನ್ನಾಗಿ ಸ್ವಾಗತ ಮಾಡುತ್ತೆ ಅಂತಂದರೆ ಅದಕ್ಕೆ ನಾನೇ ಒಂದು ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬರುವಂಥ ದಿನಗಳಲ್ಲಿ ನಾವು ಆಲ್ರೆಡಿ ಮಹಿಳಾ ಮಹಾಸಭೆಯಿಂದ 4 ಕಾರ್ಯಕ್ರಮಗಳನ್ನ ಮಾಡಿಸಿದ್ವಿ. ಆ 4 ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತು. ಮೊದಲನೇದಾಗಿ ಹಸಿರು ಗಾಜಿನ ಬಳೆಗಳೇ ಅಂತ ಹೇಳಿಬಿಟ್ಟು ಒಂದು ಲಕ್ಷ ಬಳೆಗಳಲ್ಲಿ ಪೂಜೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅದು ಭಾಳ ವಿಜೃಂಭಣೆಯಾಗಾಯಿತು, ವಿಭಿನ್ನವಾಗೇ ಆಯಿತು, ಚೆನ್ನಾಗಿ ಆಯಿತು. ಅದೇ ಥರ ನಾವು ಅಂದ್ಕೊಳ್ದೇ ಮಹಾಸಭಾದಲ್ಲಿ ವರ್ಷಕ್ಕೆ ಒಂದೆರಡು ಕಾರ್ಯಕ್ರಮ ಮಾತ್ರ ನಡೆಸಬೇಕಾಗಿತ್ತು. ನನ್ನ ಅದೃಷ್ಟನೋ ನನ್ನ ಭಾಗ್ಯ ಅಂತಲೇ ಹೇಳ್ಬೋದು. ನಾನು 3 ತಿಂಗಳಲ್ಲಿ 4 ಕಾರ್ಯಕ್ರಮ ನಡೆಸಿದ್ದೀನಿ. 15 ದಿವಸದ ಹಿಂದೆ 150 ಹೆಣ್ಣುಮಕ್ಕಳನ್ನ ಕಾಶಿಗೆ ಕರ್ಕೊಂಡು ಹೋಗಿ ಏಕಾದಶ ರುದ್ರ ಪಾರಾಯಣ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಅದೇ ಥರ ಕೋಟಿ ಕುಂಕುಮಾರ್ಚನೆ ಅಂತ ಹೇಳಿಬಿಟ್ಟು
ಅದಕ್ಕೂ ಅಷ್ಟೇ ಒಂದು 300-500 ಜನ ಹೆಣ್ಮಕ್ಳು ಈ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲ ಕಾರ್ಯಕ್ರಮಗಳು ನನ್ನ ಜೊತೆ ನಿಂತು ಎಲ್ಲರೂ ತುಂಬ ಸಂತೋಷವಾಗಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ನಾನು ಎಲ್ಲ ಹೆಣ್ಮಕ್ಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಬರುವಂಥ ದಿನಗಳಲ್ಲಿ ಆಗಸ್ಟ್ 17 ನಮ್ಮ ಮಹಿಳಾ ದಿನಾಚರಣೆ ಇದೇ ಜಾಗದಲ್ಲಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದು ನಿನ್ನೆಯಿಂದ ಡಿಸೈಡ್ ಆಯಿತು. ಇದು ಕೂಡ ಆನ್ಲೈನಲ್ಲಿ ಜಾಗ ಸಿಕ್ತು. 17ನೇ ತಾರೀಕು ಸೋಮವಾರ ಬೀಳುತ್ತೆ. ಅವತ್ತು ಅಷ್ಟೇ ಈ ನನ್ನ ಕಾರ್ಯಕ್ರಮ ನಮ್ಮ ಮಹಿಳಾ ಮಹಾಸಭಾಗೆ ನೀವೆಲ್ಲರೂ ಬೆನ್ನು ಎಲುಬಾಗಿ ನಿಂತು ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಈ ಆಗಲೇ 4-5 ಧಾರ್ಮಿಕ ಕಾರ್ಯಕ್ರಮಗಳು ಮಾಡಿರೋದ್ರಿಂದ ಇನ್ನೊಂದು ಚೇಂಜ್ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಇನ್ನೊಂದು ಬೇರೆ ಒಂದು ಜವಾಬ್ದಾರಿ ತಗೊಂಡು ಮಾಡೋಣ. ಬರುವಂಥ ದಿನಗಳಲ್ಲಿ ಈ 3 ತಿಂಗಳು ಕೇವಲ ಇನ್ನು 2 ತಿಂಗಳಿದೆ. ಇದೇ ಥರ ವೈಭವವಾಗಿ ನಡಿಬೇಕು ಅಂತ ನನ್ನ ಆಸೆ. ಎಲ್ಲರೂ ನನ್ನ ಜೊತೆಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಹಿಳಾ ಮಹಾಸಭಾದಿಂದ ಎಲ್ಲದಕ್ಕಿಂತ ದೊಡ್ಡ ಕಾರ್ಯಕ್ರಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಉದ್ಯೋಗ ಮಿತ್ರ ಅಂತ ಹೇಳಿ. ಉದ್ಯೋಗ ಮಿತ್ರದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನಾ ಹೇಳ್ತೀನಿ. 4 ತಿಂಗಳು ಒಂದು ಟ್ರೈನಿಂಗ್ ಇರುತ್ತೆ. ಗುಪ್ತಾ ಕಂಪನಿಯ ಅವ್ರ ಜೊತೆ ನಾವು ಕೂಡ ಸೇರಿ ಮಾಡ್ತಾಯಿದ್ದೀವಿ ಮಹಾಸಭೆಯಿಂದ. ಅವ್ರಿಗೆ 4 ತಿಂಗಳು ಟ್ರೈನಿಂಗ್ ಕೊಡ್ತೀವಿ. ಒಬ್ಬೊಬ್ಬರಿಗೆ ಅದು ಸೆಕೆಂಡ್ ಇಯರ್ PUC ಫೇಲ್ ಆಗಿರ್ಬೋದು, ಡಿಗ್ರಿ ಫೇಲ್ ಆಗಿರ್ಬೋದು, ಗ್ಯಾಪ್ ಆಗಿರ್ಬೋದು, ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಆಗಲಿ ಗಂಡು ಹುಡುಗರಾಗಲಿ 35 ವರ್ಷದ ಒಳಗಿಡೋ ಅಂಥ ಮಕ್ಕಳಿಗೆ ಈ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರ ಕಾಯಿಲ್ ಮೇಲೆ ಅವರೇ ನಿಂತ್ಕೊಳ್ಳೋ ಅಂಥದ್ದು ಈ ಕಾರ್ಯಕ್ರಮ. ಈಗ ಆಲ್ರೆಡಿ ಅವರು 100 ಜನದ ತನಕ ನಾವು ಉದ್ಯೋಗ ಕೊಡಿಸಿ ಆಗಿದೆ. ಮೊದಲನೇ ತಿಂಗಳದ ಪೇಮೆಂಟು 20,000-25,000 ಸ್ಯಾಲ್ರಿ ಕೊಡ್ತಾಯಿದ್ದೀವಿ. 100 ಫ್ಯಾಮಿಲಿ ಸ್ವಲ್ಪ ಸೆಟ್ಲ್ ಆಗಿದೆ ಅಂತ ನಮಗೊಂಥರ ಖುಷಿ. ಅಟ್ಲೀಸ್ಟು ಆ ಮಕ್ಕಳು ಎಷ್ಟು ದಿನದಿಂದ ನಮ್ಮ ಯಾವುದೇ ಕೆಲಸಕ್ಕೆ ಹೋಗ್ದಲೆ ಮನೆಯಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತಿದ್ರು. ಅವ್ರನ್ನೆಲ್ಲ ಹುರಿದಿಂಬಿಸಿ ಅವರೆಲ್ಲ ಬಂದು ಈ ಟ್ರೈನಿಂಗಲ್ಲಿ ಅಟೆಂಡ್ ಮಾಡಿ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟು, ಬರೀ ಪರ್ಸ್ನಾಲಿಟಿ ಡೆವಲಪ್ಮೆಂಟು. ಅವ್ರಿಗೆ ಎಷ್ಟು ಜನ ಹೆಣ್ಣು ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇಂಗ್ಲೀಷ್ ಮಾತಾಡೋದಕ್ಕೆ ಬರೋದಿಲ್ಲ. ಹೀಗಾಗಿ ಅವರಿಗೆಲ್ಲ ಇಂಗ್ಲೀಷ್ ಮಾತಾಡೋದು ಮತ್ತು ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡೋದು ಅನ್ನೋದ್ರ ಬಗ್ಗೆ ಎಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಈಗ 100 ಜನದ ತನಕ ಆಗಿದ್ದಾರೆ. ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ನೆಕ್ಸ್ಟ್ ಇದೆ. ದಯವಿಟ್ಟು ನಿಮ್ಮ ಕಡೆ ಯಾರ್ಯಾರು ಇದ್ರೂ ಎಲ್ಲರನ್ನೂ ನಮಗೆ ಕಳಿಸ್ಕೊಟ್ರೆ ಇನ್ನೂ ಸ್ವಲ್ಪ ಹೆಣ್ಮಕ್ಳು ಗಂಡು ಹುಡುಗರು ಎಲ್ಲರೂ ಒಳ್ಳೆ ಇದೇನು ಬರುವ ಸ್ವಲ್ಪ ದಿವಸ ಆಗಿದ ತಕ್ಷಣ ಟ್ರೈನಿಂಗ್ ಆಗಿದ ತಕ್ಷಣ ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು. ಆ್ಯನಿಮೇಷನ್ನು ಇವಾಗ ತುಂಬ ಟ್ರೆಂಡ್ ಇದೆ ಅದು. ಹೀಗಾಗಿ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನೀವೆಲ್ಲ ನನ್ನ ಜೊತೆ ಸಪೋರ್ಟಾಗಿರಬೇಕು ಅಂತ ಬೆಳಗ್ಗೆಯಿಂದ ಕೂತಿದ್ದೀರಾ. ನಾನು ಬರೀ ಮೆಸೇಜ್ ಮಾತ್ರ ಕೊಟ್ಟಿದ್ದೀನಿ. ಏಕೆಂದರೆ ಇಲ್ಲಿ ನಮ್ಮ ಕಿರಣ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಹೀಗಾಗಿ ಬೆಳಗ್ಗೆಯಿಂದ ಒಳ್ಳೊಳ್ಳೆ ಲೇಖಕಿರಿಯರು ಒಳ್ಳೊಳ್ಳೆಯವರೆಲ್ಲರೂ ಭಾಳ ಚೆನ್ನಾಗಿ ಕಾರ್ಯಕ್ರಮ ಕೊಟ್ಟು ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಇದಕ್ಕೆ ನಮ್ಮ ನಟರಾಜ್ ಸರ್ಗೆ ಮತ್ತು ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಹೃದಯಪೂರ್ವಕ ಧನ್ಯವಾದ ಹೇಳಿ ನನ್ನ ಈ 2 ಮಾತನ್ನ ಮುಗಿಸ್ತೇನೆ. ಜೈವಾಸವಿ. ಮಹಾಸಭಾದ ಯೋಜನೆಗಳ ಬಗ್ಗೆ ನಿಮ್ಮ ಮುಂದೆ ಹೇಳಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮದ ಬಗ್ಗೆಯೂ ಸಹ ತುಂಬ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಧನ್ಯವಾದಗಳನ್ನು ಹೇಳ್ತಾ ಉಮಾ ಸಾಯಿರಾಮ್ರವರಿಗೆ. ಈಗ ಬೆಳಗಿನಿಂದ ಕಾರ್ಯಕ್ರಮಗಳನ್ನು ನೋಡ್ತಾ ಬಂದಿದ್ದೀರಾ. ಸಮಾರೋಪಕ್ಕೆ ನಾವೀಗ ಬಂದಿದ್ದೀವಿ. ಸಮ್ಮೇಳನದ ಅಧ್ಯಕ್ಷರಾದಂತಹ ಸಮ್ಮೇಳನದಲ್ಲಿ ಇದ್ದಂತಹ ನಮ್ಮ ಕಿರಣ್ ಪ್ರಸಾದ್ರವರು ಸಮಾರೋಪ ಭಾಷಣವನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಹಾಗೆಯೇ
ಸಮಾರೋಪ ಭಾಷಣವನ್ನು ಆಲಿಸುವ ಮುಂಚೆ ನಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಉಮಾ ಸಾಯಿರಾಮ್ರವರಿಗೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗೌರವ ಸಮರ್ಪಣೆ. ಸ್ವೀಕರಿಸಿದಂತಹ ಉಮಾ ಸಾಯಿರಾಮ್ರವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಶ್ರೀಮತಿ ಕಿರಣ್ ಪ್ರಸಾದ್ರವರು ರಾಜನಹಳ್ಳಿ, ಇವರು ಲೇಖಕಿ ಹಾಗೂ ಅಂಕಣಗಾರ್ತಿ. ಮೂಲತಃ ಚಿತ್ರದುರ್ಗದವರಾದ ಲೇಖಕಿ ಕಿರಣ್ ಪ್ರಸಾದ್ರವರು BSc MV ಪದವೀಧರಿಯಾಗಿದ್ದು ಇದುವರೆಗೂ 25 ಕೃತಿಗಳನ್ನು ರಚಿಸಿದ್ದಾರೆ ಹಾಗೂ ಕನ್ನಡದ ಹೆಸರಾಂತ ಪತ್ರಿಕೆಗಳಲ್ಲಿ ಸುಮಾರು 3000ಕ್ಕೂ ಹೆಚ್ಚಿನ ಬರಹಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದ ಕನಸು ನನಸಾದಾಗ ಎಂಬ ಕಥಾ ಪ್ರಬಂಧವು ಬೆಂಗಳೂರು ವಿಶ್ವವಿದ್ಯಾನಿಲಯದ BCom ಪದವಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗಿಯೂ ಸಹ ಇದೆ. ಕಿರಣ್ ರವರು ಬರೆದ ವಿದೇಶಿ ನೆಲದಲ್ಲಿ ನಮ್ಮ ಆತ್ಮಾಭಿಮಾನದ ನುಡಿಗಳು ಎಂಬ ಪ್ರಬಂಧವು ವಿಜಾಪುರ ಮಹಿಳಾ ವಿಶ್ವವಿದ್ಯಾನಿಲಯದ ಪ್ರಬಂಧ ಸಂಪುಟಗಳಲ್ಲಿ ಪ್ರಕಟವಾಗಿದೆ. ಸಾಂಸ್ಕೃತಿಕ ರಾಯಭಾರಿಯಾಗಿ ಅಮೆರಿಕಾದ ಟೆಕ್ಸಸ್ ರಾಜ್ಯಕ್ಕೆ ಹೋಗಿ ಅಲ್ಲಿ ಸಾಹಿತ್ಯ ಕ್ಷೇತ್ರದ ಅಧ್ಯಯನ ಮಾಡಿ ಬಂದಿದ್ದಾರೆ. ಆ ಸಮಯದಲ್ಲಿ ಅಮೆರಿಕನ್ ಪತ್ರಿಕೆಗಳಲ್ಲಿ ಅಂಕಣಗಾರ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅಲ್ಲಿಯ ಸ್ಥಳೀಯ ದೂರದರ್ಶನದಲ್ಲಿ ಇವರ ಸಂದರ್ಶನವೂ ಸಹ ಪ್ರಸಾರವಾಗಿದೆ. IAS ಪರೀಕ್ಷಾ ಆಕಾಂಕ್ಷಿಗಳಿಗಾಗಿ ಕಿರಣ್ ರವರು ರೂಪಿಸಿದ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು UPS ಸಂಸ್ಥೆಯು ಅಭ್ಯರ್ಥಿಗಳ ತರಬೇತಿ ಶಿಕ್ಷಣಕ್ಕಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಚಂದನ ದೂರದರ್ಶನದಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸಿ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಆಕಾಶವಾಣಿಯಲ್ಲೂ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ದಿಕ್ಸೂಜಿ ಶೈಕ್ಷಣಿಕ ಮಾಸಪತ್ರಿಕೆಯ ಸಹಾಯಕ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ ಸಖಿ ಗೀತಾ ಪತ್ರಿಕೆಯ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ರಚಿಸಿದ ಅನೇಕ ಪುಸ್ತಕಗಳು, ಕೃತಿಗಳು, ಮಕ್ಕಳ ಕಥಾಲೋಕ, ನೀ ನಡೆವ ಹಾದಿಯಲ್ಲಿ ಇದು ಒಂದು ಸಾಮಾಜಿಕ ಕಾದಂಬರಿ, ಅಮ್ಮ ಏಕೆ ನಗಲಿಲ್ಲ, ಒಂಟಿ ನಕ್ಷತ್ರ ನಾಡಿನಲ್ಲಿ, ನಕ್ಷತ್ರ ಲೋಕದಲ್ಲಿ ನಚಿಕೇತ, ಹಿಮಕಿನ್ನರಿ, ಹೀಗೆ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳು ಲಾಡ್ಲಿ ಮೀಡಿಯಾ ರಾಷ್ಟ್ರೀಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಗೋರೂರು ಪ್ರಶಸ್ತಿ, ಪ್ರೇಮಾ ಭಟ್ ದತ್ತಿನಿಧಿ ಪ್ರಶಸ್ತಿ, ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಶಸ್ತಿ, ನಿರುಪಮಾ ಕಥಾ ಪ್ರಶಸ್ತಿ, ಜೀಸಸ್ ಸಾಧಕಿ ಪ್ರಶಸ್ತಿ, ಕನ್ನಡ ಕೌಸ್ತುಭ ಪ್ರಶಸ್ತಿ, ದತ್ತಿನಿಧಿ ಪುಸ್ತಕ ಪ್ರಶಸ್ತಿ, ಸೋಮಯಾಜುಲು ಸಾಹಿತ್ಯ ಪ್ರಶಸ್ತಿ, KWAA ಪ್ರಶಸ್ತಿ, ಹೀಗೆ ಹಲವು ಪುರಸ್ಕಾರಗಳು ಇವರ ಮುಡಿಗೇರಿದೆ. ಇವರ ಹವ್ಯಾಸಗಳು: ವಜ್ರ ಪರಿಶೀಲನೆಯಲ್ಲಿ ಡಿಪ್ಲೊಮೊ ಮಾಡಿದ್ದಾರೆ. ಕೆನ್ ಚಿತ್ರಕಲಾ ಶಾಲೆಯ ಚಿತ್ರಕಲೆ ಪದವಿಯನ್ನು ಪಡೆದಿದ್ದಾರೆ. ಇವರು ಹವ್ಯಾಸಿ ಕರ್ನಾಟಕ ಪೊಲೀಸ್ ಇಲಾಖೆಯ ಅಡಿಯಲ್ಲಿ ಟ್ರಾಫಿಕ್ ವಾರ್ಡನ್ ಆಗಿದ್ದಾರೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳಲ್ಲಿಯೂ ಸಹ ದುಡಿದು ಸಾಹಿತಿಯಾಗಿ ಇಂದು ನಮ್ಮ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮೊಟ್ಟಿಗಿದ್ದಾರೆ. ಅವರ ಸಮಾರೋಪ ಭಾಷಣವನ್ನು ನಾವೀಗ ಆಲಿಸೋಣ. ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯ ಮೇಲೆ ಧನಲಕ್ಷ್ಮಿ ಅಮರನಾಥ್ರವರು ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಜೈ ವಾಸವಿ, ಜೈ ಭುವನೇಶ್ವರಿ, ಜೈ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್. ಇವತ್ತು ನಿಜಕ್ಕೂ ತುಂಬ ಒಂದು ಅರ್ಥಪೂರ್ಣವಾದ ದಿನ ಆಯಿತು. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿಗೊಂದೇ ಅಲ್ಲದೆ ಇಡೀ ವೈಶ್ಯ ಸಮುದಾಯಕ್ಕೆ ಇವತ್ತು ಒಂದು ನೆನಪಿಟ್ಟುಕೊಳ್ಳುವಂತಹ ಸಾರ್ಥಕ ದಿನ ಆಯಿತು. ಯಾಕಂದರೆ ಇಲ್ಲಿ ನಾವು ಒಂದು ಸಾಹಿತ್ಯದ ಒಂದು
ಪರಿಚಾರಿಕೆಯನ್ನು, ಸಾಹಿತ್ಯದ ಒಂದು ಆಸಕ್ತಿಯನ್ನು ಮೂಡಿಸುವಂತಹ ಕಾಯಕವನ್ನು ಮಾಡಲಾಯಿತು. ನಿಜಕ್ಕೂ ನಾನು ಮತ್ತೊಮ್ಮೆ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ನಟರಾಜ್ ಅವ್ರಿಗೆ ಎಷ್ಟು ಅಭಿನಂದಿಸಿದ್ರು ಸಾಲದು. ಯಾಕಂದರೆ ಇದು ಅವರ ಕನಸು, ಅವರ ಒಂದು ಕಲ್ಪನೆ, ಇದು ಈ ಥರ ಒಂದು ಮಾಡಬೇಕು ಅಂತಂದು. ಹಾಗೆಯೇ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೂ ನಾನು ಮತ್ತೊಮ್ಮೆ ಮಗದೊಮ್ಮೆ ಅವ್ರಿಗೆ ವಂದಿಸ್ತೇನೆ. ಯಾಕಂದರೆ ಅವರೆಲ್ಲರ ಶ್ರಮ ಇದೆಯಲ್ಲ, ಅದು ನಿಜಕ್ಕೂ ಅಪೂರ್ವವಾದದ್ದು. ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ. ಒಬ್ಬರಾದ್ರೂ ಅವರು ವೇದಿಕೆ ಮೇಲೆ ಬರೋದಕ್ಕೆ ಸಿದ್ಧನೇ ಇಲ್ಲ. ಪ್ರತಿಯೊಂದು ಕೆಲಸವನ್ನು ಮಹಿಳೆಯರ ಕೈಯಲ್ಲೇ ಮಾಡಿಸಿದ್ರು. ಒಬ್ರಿಗೆ ಸನ್ಮಾನ ಆಗಲಿ ಏನಕ್ಕೂ ಅವರು ಮುಂದೆ ಬರಲೇ ಇಲ್ಲ. ಈ ಥರದ ಒಂದು ಹಿರಿದಾದ ಗುಣವನ್ನು ಅವರು ಇವತ್ತು ನೋಡಿ ನಿಜಕ್ಕೂ ಅವ್ರಿಗೆಲ್ಲ ಎಷ್ಟು ಚಪ್ಪಾಳೆ ತಟ್ಟಿದ್ರು ಸಾಲದು. ಅವರೆಲ್ಲರ ಒಂದು ವಿಶಾಲ ಗುಣದ ಒಂದು ಏನು ಹಾರ್ದಿಕ ಮನೋಭಾವನೆಯಿಂದ ಅವ್ರು ಮಾಡಿರುವಂಥ ಕೆಲಸ, ಇದು ನಮ್ಮೆಲ್ಲ ಮಹಿಳೆಯರಿಗೆ ಇವತ್ತು ಬಹಳ ದೊಡ್ಡ ಗೌರವ ಸಿಕ್ಕಂತಾಗಿದೆ. ಇಡೀ ಆರ್ಯವೈಶ್ಯ ಕುಲದ ಮಹಿಳೆಯರಿಗೆ. ಯಾಕಂದರೆ ಎಷ್ಟೊಂದು ಕಲಾವಿದರು ಬಂದರು, ಎಷ್ಟೊಂದು ಕಾರ್ಯಕ್ರಮಗಳನ್ನು ನೀಡಿದರು, ಎಷ್ಟೊಂದು ಜನಕ್ಕೆ ಇದು ವೇದಿಕೆ ಆಯಿತು. ಹಾಗೆ ಎಲ್ಲರೂ ನೋಡಿ ಮಹಿಳಾ ಮಣಿಗಳು ಎಲ್ಲರೂ ತುಂಬ ಸಂತೋಷ ಆಗುತ್ತೆ. ಈ ಥರದ ಒಂದು ಸಮಾರಂಭ ಯಾವತ್ತೂ ಆಗಿರಲಿಲ್ಲ. ಹಾಗಾಗಿ ಇದು ವಿಶಿಷ್ಟ, ವಿಭಿನ್ನ, ತುಂಬ ಸಾರ್ಥಕವಾದ್ದು ಅಂತ ಮತ್ತೆ ನಾನು ಹೇಳ್ತಾ ಇದ್ದೇನೆ. ಹಾಗೆಯೇ ಅದರಲ್ಲೂ ಯಾಕೆ ವಿಶಿಷ್ಟ ಅಂತಂದರೆ, ನಮ್ಮ ಒಂದು ಸಮುದಾಯದಲ್ಲಿ ಈ ಥರದ ಸಮಾರಂಭಗಳು ನಿಜಕ್ಕೂ ನಾವೆಲ್ಲ ಅದನ್ನು ಅದ್ರ ಬಗ್ಗೆ ಎಷ್ಟು ಅಭಿಮಾನ ಪಟ್ಟರೂ ಸಾಲದು. ಪ್ರತಿ ಕ್ಷಣವೂ ನಾವು ಅಭಿಮಾನ ಪಡ್ತಾನೆ ಇರಬೇಕು. ಹಾಗೆ ಈಗ ಆರ್ಯವೈಶ್ಯ ಸಮುದಾಯದಲ್ಲಿ ಈ ಥರದ ಒಂದು ಬೆಳವಣಿಗೆ ಆಗ್ತಾ ಇದೆ. ತುಂಬ ಸಂತೋಷ. ನಿಜಕ್ಕೂ ತುಂಬ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ಒಂದು ಬೌದ್ಧಿಕವಾಗಿ, ವೈಚಾರಿಕವಾಗಿ ಮತ್ತು ಒಂದು ಸಾಧನೆಯ ದೃಷ್ಟಿಯಿಂದ ತುಂಬ ಎತ್ತರಕ್ಕೇರ್ತಾ ಇದೆ. ಇನ್ನೊಂದು ಕಡೆ ಅಷ್ಟೇ ಆಘಾತಕಾರಿಯಾದ ವಿಷಯಗಳು ನಡೀತಾ ಇದೆ. ಅದರಲ್ಲಿ ಪ್ರಮುಖವಾದದ್ದು ವಿಚ್ಛೇದನದ ವಿಷಯ. ಅದನ್ನು ಇಲ್ಲಿ ನಾವೆಲ್ಲ ಸೇರಿದಾಗ ನಾವು ಅದರ ಬಗ್ಗೆ ಒಂದು ಸ್ವಲ್ಪ ಚಿಂತನ ಮಂಥನ ಮಾಡಲೇಬೇಕು. ಯಾಕಂದರೆ ಇದನ್ನು ಹಗುರವಾಗಿ ತೆಗೆದುಕೊಳ್ಳುವಂಥ ವಿಷಯ ಅಲ್ಲ. ಎಷ್ಟೊಂದು ನವಜೋಡಿಗಳು ಸುಮಾರು 5-6 ದಿನದ ವೈಭವದಿಂದ ಮದುವೆ ಮಾಡಿ ಅವರು ಕೇವಲ ಒಂದು 6 ತಿಂಗಳು ಸರಿಯಾಗಿರ್ತಾ ಇಲ್ಲ ಒಟ್ಟಿಗೆ. ಸಾಕಷ್ಟು ವಿಚ್ಛೇದನಗಳು ಆಗ್ತಾ ಇದೆ. ನನ್ನ ಒಬ್ಬ ಗೆಳತಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿದ್ಲು. ಅವಳು ಹೇಳ್ತಾ ಇದ್ಲು, ಕಿರಣ್, ಮೊದಲೆಲ್ಲ ಆರ್ಯವೈಶ್ಯರ ವಿಚ್ಛೇದನದ ಕೇಸು ಯಾವಾಗಲೋ ಒಂದು ಬರ್ತಾ ಇತ್ತು, ಎಲ್ಲೋ ಒಂದು ಬರ್ತಾ ಇತ್ತು. ಈಗ ನಾನೇ ನಿಭಾಯಿಸ್ತಾ ಇದ್ದೀನಿ, ಈಗ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅಂತಂದು. ಇದು ನಿಜಕ್ಕೂ ಒಂದು ತುಂಬ ಒಂದು ವಿಚಾರ ಮಾಡುವಂತಹ ವಿಷಯ ಇದು. ಯಾಕಂದ್ರೆ ಯಾಕೆ ನಮ್ಮ ಮಕ್ಕಳು ಈಗ ಆಗ್ತಾ ಇದ್ದಾರೆ, ಯಾಕೆ ಅವ್ರಿಗೆ ಹೊಂದಿಕೊಳ್ಳೋ ಮನೋಭಾವನೆ ಆಗ್ತಾ ಇಲ್ವಾ ಅಂತಂದು. ಅವ್ರಿಗೆ ಎಲ್ಲಿ ನಾವು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಪೋಷಕರು ನೀಡ್ತಾ ಇಲ್ವಾ, ಅಥವಾ ಅತಿ ಮುದ್ದು ಕಾರಣ ಆಗ್ತಿದೆಯಾ, ಅತಿ ಸ್ವಾತಂತ್ರ್ಯ ಕಾರಣ ಆಗ್ತಿದೆಯಾ, ಅಥವಾ ಅವರೆಲ್ಲ ಕೇಸ್ ನೋಡ್ತಾ ಇದ್ದರೆ, ಅದೇ ನನ್ನ ಫ್ರೆಂಡ್ ಮ್ಯಾಜಿಸ್ಟ್ರೇಟ್ ಹೇಳಿದರು, ಆ ಕೇಸಲ್ಲಿ ತಿರುಳೇ ಇಲ್ವಂತೆ, ಏನು ದೊಡ್ಡ ಕಾರಣನೇ ಇಲ್ಲಂತೆ. ತುಂಬ ಒಂದು ಕ್ಷುಲ್ಲಕ ಕಾರಣಗಳನ್ನ ಅವ್ರು ಕೊಡ್ತಾರಂತೆ ಅವರು ನವದಂಪತಿಗಳ. ಆ ಕ್ಷುಲ್ಲಕ ಕಾರಣ ಅದು 1-2 ದಿವಸ ಇರುತ್ತೆ, 3ನೇ ದಿವಸಕ್ಕೆ ಸರಿ ಹೋಗುತ್ತೆ. ಅಷ್ಟು ತಾಳ್ಮೆ ನಾವು ನಮ್ಮ ಮಕ್ಳಿಗೆ ಕಲಿಸ್ಲಿಲ್ವಾ? ಅಷ್ಟು ತಾಳ್ಮೆನೂ ಇಲ್ವಾ ಈಗಿನ ಮಕ್ಕಳಲ್ಲಿ? ಯಾಕೆ ಹೀಗಾಗ್ತಾ ಇದೆ ಅಂತಂದು. ಇದರಲ್ಲಿ ನಾವು ಮೊನ್ನೆ ಒಂದು ಸಾರಿ ನಾವೆಲ್ಲ ಸಾಹಿತಿಗಳು ಸೇರಿದ್ವಿ ರಾಜಾ ಶೈಲೇಶ್ ಚಂದ್ರಗುಪ್ತ ಅವ್ರ ಮನೇಲಿ. ಅವರು ಸಹ ಅದನ್ನೇ ಹೇಳಿದರು, ಯಾಕೆ ನೀವೆಲ್ಲ ಡಿವೋರ್ಸ್ ಬಗ್ಗೆ ಅದು ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಯಾಕೆ ಬೆಳಕು ಚೆಲ್ತಾ ಇಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಅದನ್ನು ಕಡಿಮೆ ಆಗಾಗ ನೋಡ್ಕೊಳ್ಳಿ ಅಂತಂದು. ಬಟ್ ಇದನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಇದು ನಾವು ಜನರಲೈಸ್ ಮಾಡಿ ಹೇಳೋಕ್ಕೆ ಆಗಲ್ಲ. ಒಂದು ಕೇಸ್ನಲ್ಲಿ ಹುಡುಗನ ತಪ್ಪಿರುತ್ತೆ, ಇನ್ನೊಂದು ಕೇಸಲ್ಲಿ ಹುಡುಗಿ ತಪ್ಪಿರುತ್ತೆ, ಇನ್ನೊಂದು ಕೇಸಲ್ಲಿ ಅತ್ತೆದು, ಇನ್ನೊಂದು ಕೇಸಲ್ಲಿ ನಾದ್ನಿದು. ಹೀಗೆ ಯಾರ್ದೋ ಒಬ್ಬರು ತಪ್ಪಿರುತ್ತೆ, ಯಾರ್ದೋ ಒಬ್ಬರ ಮಧ್ಯಸ್ಥಿಕೆಯಿಂದಾಗಿ ಇಲ್ಲಿ ಸಂಸಾರಗಳು ಹಾಳಾಗ್ತಾ ಇದೆ. ಹಾಗಾಗಿ ನೀವು ಹೇಗೆ ಹೇಳ್ತೀರಾ ಇಂಥದ್ದೇ ತಪ್ಪು, ಇಂಥವ್ರದ್ದೇ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಪಾಪ ಹುಡುಗಿಗೆ ಇಲ್ಲಮ್ಮ ನೀನು ಹೊಂದ್ಕೊಂಡೋಗೋ, ನೀನು ಹಂಗೆ ಈಗೋ ಬಿಟ್ಬಿಡು,
ಹಾಗೆ ಹೀಗೆ ಅಂತ ಹೇಳಿದರೆ ಅವಳು ಪಾಪ ನಿಜವಾಗ್ಲೂ ಅಲ್ಲಿ ನರಕ ಅನುಭವಿಸ್ತಾ ಇರ್ತಾಳೆ. ಹಾಗಂತ ಹುಡುಗನಿಗೆ ಹೇಳೋಕ್ಕೂ ಬರಲ್ಲ ನಾವು. ಆ ಇದರಲ್ಲಿ ಪ್ರಕರಣದಲ್ಲಿ ಏನಾಗುತ್ತೆ, ಹುಡುಗಿದು ತಪ್ಪಿರುತ್ತೆ, ಹಾಗಾಗಿ ಅವನ ನರಳಬೇಕಾಗುತ್ತೆ. ಇದು ಒಬ್ರದ್ದು ತಪ್ಪಲ್ಲ. ಒಂದೊಂದು ಸಾರಿ ಅತ್ತೆ ಮಾವುಗಳು ತುಂಬ ಒಳ್ಳೆಯವರು ಇರ್ತಾರೆ, ಸಮಾಜಕ್ಕೆ ಅವರಷ್ಟು ಒಳ್ಳೆಯವರು, ಅಷ್ಟೊಂದು ಒಳ್ಳೆ ಸಜ್ಜನರು ಅಂತ ಕಾಣಿಸ್ತಾರೆ. ಅವರ ಮನೆಗಳಲ್ಲಿ ಯಾಕೆ ಹಿಂಗಾಗ್ತಾ ಇದೆ? ಇದನ್ನೆಲ್ಲ ಯೋಚಿಸಿದಾಗ ಎಲ್ಲೋ ನಾವುಗಳು ನಮ್ಮ ಚಿಂತನೆಯ ಧಾಟಿ ಬದಲಾಗಿದೆಯಾ? ಮೊದಲೆಲ್ಲ ವೈಶ್ಯ ಕುಲದಲ್ಲಿ ಹೊಂದಾಣಿಕೆ ಅನ್ನೋದು ತುಂಬ ದೊಡ್ಡ ಅಸ್ತ್ರ ಆಗಿತ್ತು. ಒಟ್ಟು ಕುಟುಂಬಗಳಿರ್ತಾ ಇತ್ತು, ಎಲ್ಲರೂ ಹೊಂದಿಕೊಂಡು ಬಾಳ್ತಾ ಇದ್ರು. ಈಗ ಯಾಕೆ ಅದು ಕ್ಷೀಣ ಆಗ್ತಾ ಇದೆ? ಇದ್ರ ಬಗ್ಗೆ ಯೋಚಿಸ್ಬೇಕಾಗ್ತದೆ. ನನಗೆ ಇನ್ನೊಂದು ಆಶ್ಚರ್ಯ ಆಯಿತು ಅಂದರೆ, ಈ ನವಜೋಡಿಗಳ್ದು ಬಿಡಿ, ಅವರು ಚಿಕ್ಕ ವಯಸ್ಸು, ಬಿಸಿ ರಕ್ತ, ಆಮೇಲೆ ಈಗ ಹುಡುಗಿಯರು ಆರ್ಥಿಕವಾಗಿ ಅವರು ನೆಲೆಯನ್ನು ಕಂಡ್ಕೊಂಡಿರ್ತಾರೆ, ಅವರು ಮೊದಲ ಹಾಗೆ ಡಿಪೆಂಡೆನ್ಸಿ ಇರಲ್ಲ, ಅದಕ್ಕೆ ಮಾಡ್ತಾ ಇದ್ದಾರಾ ಈಗೋಯಿಸಮ್ ಅಂದ್ಕೊಂಡ್ರೆ. ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು. ಈ ಗ್ರೇ ಡಿವೋರ್ಸ್ ಅಂತ ಇದೆ. ಗ್ರೇ ಡಿವೋರ್ಸ್ ಅಂತಂದರೆ, ಈ ನರೆಗೂದಲು ಬಂದಮೇಲೆ ಮಧ್ಯ ವಯಸ್ಕರು ತಗೊಳ್ತಾರಲ್ಲ, ಅದು ಗ್ರೇ ಡಿವೋರ್ಸ್ ಅಂತಂದು ಹೆಸರು. ಅದು ಸಹ ವೈಶ್ಯ ಜನಾಂಗದಲ್ಲಿ ಜಾಸ್ತಿ ಆಗ್ತಾ ಇದೆ, ಮಧ್ಯ ವಯಸ್ಕರು. ಮತ್ತೆ ಅದಾದಮೇಲೆ ನನಗೆ ಅದೇ ಕೇಳ ಆಶ್ಚರ್ಯ ಆಯಿತು. ಆವಾಗ ಒಂದೆರಡು ಪ್ರಕರಣಗಳ ಉದಾಹರಣೆ ಕೊಟ್ಲು ನನ್ನ ಫ್ರೆಂಡ್. ನೋಡಿ, ಇದೆಲ್ಲ ನಿಮ್ಮವರೇ, ಇವರು ಈಗ ಅವರು 50-60 ಆಗ್ತಿರೋರು, ಇವರು ಈಗ ಕೇಸ್ ಹಾಕಿದ್ದಾರೆ ಅಂತಂದು. ಅಯ್ಯೋ, ಇದೇನಿದು ಅಂದ್ಕೊಂಡೆ ನಾನು. ಇಷ್ಟು ವರ್ಷಗಳಾದಮೇಲೆ ಏನಾಗ್ತಾ ಇದೆ ಅಂತ. ಅದಾದಮೇಲೆ ಇನ್ನೂ ಒಂದು ಆಘಾತಕಾರಿ ಸಿಲ್ವರ್ ಸ್ಪ್ಲಿಟರ್ಸ್ ಅಂತ ಇದೆ ಡಿವೋರ್ಸಲ್ಲಿ. ಆ ಸಿಲ್ವರ್ ಸ್ಪ್ಲಿಟರ್ಸ್ ಅಂದರೆ ಪೂರ್ತಿ ತಲೆಗೂದಲು ಬೆಳ್ಳಗಾದವರು, ಅವ್ರಗಳ ಕೇಸೂ ಇದೆ ಅಲ್ಲಿ. ಅಯ್ಯೋ, ಇದನ್ನ ನಾವು ಎಲ್ಲಿದ್ದೀವಿ? ಭಾರತದಲ್ಲಿದ್ದೀವ ಅಥವಾ ಯಾವುದೋ ಅಮೇರಿಕಾದಲ್ಲಿದ್ದೀವ? ಯಾಕಂದರೆ ನಾನು 20 ವರ್ಷದ ಕೆಳಗೆ ಭಾರತದ ರಾಯಭಾರಿಯಾಗಿ ಅಮೇರಿಕದ ಟೆಕ್ಸಾಸ್ ರಾಜ್ಯಕ್ಕೆ ಹೋಗಿದ್ದು ನಾನು. ಅಲ್ಲಿ ನಾನು ಟಿಪಿಕಲ್ ಅಮೇರಿಕನ್ಸ್ ಮನೆಯಲ್ಲಿ ನಾನು ವಾಸ್ತವ್ಯ ಹೂಡಬೇಕಾಗಿತ್ತು. ಅಂದರೆ ಅವರ ಕುಟುಂಬದ ಸದಸ್ಯ ಥರ ನಮ್ದು ಅದೇ ಕೆಲಸ, ಅಂದರೆ ಸಮೂಹ ಅಧ್ಯಯನ. ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನ ಅವ್ರಿಗೆ ತಿಳಿಸ್ಕೊಡೋದು, ಅವರ ಒಂದು ಜೀವನ ಶೈಲಿಯನ್ನು ನಾವು ತಿಳ್ಕೊಳ್ಳೋದು, ಮತ್ತು ಹತ್ತಿರದಿಂದ ಅಧ್ಯಯನ ಮಾಡೋದು. ಇದು ನನ್ನ ಒಂದು ಕೋರ್ಸ್ ಇದರದ್ದು ವಿಷಯ ಆಗಿತ್ತು. ಅಲ್ಲಿ ನಾನು ಸುಮಾರು 5 ಟಿಪಿಕಲ್ ಅಮೇರಿಕನ್ಸ್ ಮನೆಯಲ್ಲಿದ್ದೆ. ಅವರೆಲ್ಲ ಎಷ್ಟೋ ಒಂದು 3-4 ಕಪಲ್ಸ್ 35-40 ವರ್ಷಗಳ ಜೊತೆಗಿದ್ದವ್ರು ಇದ್ದರು. ಅವ್ರ ಮಕ್ಕಳು ವಾರಕ್ಕೊಂದ್ಸರಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು ತಂದೆ ತಾಯಿಗಳನ್ನ. ಎಲ್ಲ ಇತ್ತು. ನಾನು ಇದು 20 ವರ್ಷದ ಕೆಳಗೆ ಹೋಗಿದ್ದು. ಅಲ್ಲಿ ಡಿವೋರ್ಸ್ಗಳು ಸಿಕ್ಕಾಪಟ್ಟೆ ಇತ್ತು ಬಿಡಿ. ಅವಾಗೆಲ್ಲ ಅವರು ನನ್ನ ಒಬ್ಬ ಹೋಸ್ಟು ಜಡ್ಜ್ ಆಗಿದ್ರು, ಫಸ್ಟ್ ಲೇಡಿ ಜಡ್ಜ್ ಅವರು, ಮಾರ್ತಾ ಅಂತಂದ್ಬಿಟ್ಟು. ಅವರು ಒಂದ್ಸರಿ ದುಃಖ ಹೇಳ್ಕೊಂಡ್ರು, ಕಿರಣ್, ನನಗೆ ನನ್ನ 3ನೇ ಮಗಳ ಬಗ್ಗೆ ಭಾಳ ಚಿಂತೆ ಆಗಿದೆ ಅಂತಂದ್ರು. ಏನು ಅಂತಂದೆ. ಅವಳಿಗೆ ಬಾಯ್ ಫ್ರೆಂಡೇ ಇಲ್ಲ, ಅದೇ ನನಗೆ ಚಿಂತೆ ಅಂತ. ನಾನು, ಅಯ್ಯೋ, ನಮ್ಮ ದೇಶದಲ್ಲಿ ಬಾಯ್ ಫ್ರೆಂಡ್ ಇದ್ದಾನೆ ಅಂದರೆ ಚಿಂತೆ ಮಾಡ್ತೀವಿ ನಾವು, ನಮ್ಮ ಮಕ್ಳಿಗೆ ಅದೇ ಕೊರಗು ನಮಗೆ. ಇದೇನಿದೆ, ಇವ್ರಿಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ ಚಿಂತೆ ಮಾಡ್ತಿದ್ದಾರಲ್ಲ ಅಂತಂದು. ಬಟ್ ನಾನು 20 ವರ್ಷದ ಅಲ್ಲಿ ತುಂಬ ಹೇಳ್ತಾ ಇದ್ದೆ ನಮ್ಮ ದೇಶದ ಕಲ್ಚರ್ ಬಗ್ಗೆ ಹೇಳೋವಾಗ. ನಾವು ಹಾಗೆ ಹೀಗೆ ಅವರು ಕೇಳೋರು, ಎಲ್ಲರೂ ಅದು ಹೆಂಗೆ ಅಷ್ಟೊಂದು ವರ್ಷ ಇರ್ತೀರಾ ಒಟ್ಟಿಗೆ ಹಾಗೆ ಹೇಗೆ ಅಂದಾಗ, ಇಲ್ಲ ನಮ್ಮ ದೇಶದ ಸಂಸ್ಕೃತಿ ಹಾಗೆ, ನಮ್ಮ ಇದು ಹಾಗೆ ಅಂತಂದು ಹೇಳ್ತಾ ಇದ್ದೆ. ಇವತ್ತು ಹೇಳುವ ಅವಕಾಶನೇ ಇಲ್ಲ ಈಗ, ಯಾಕಂದ್ರೆ ನಮ್ಮಲ್ಲೇ ಆಗ್ತಾ ಇದೆ, ಅದು ನಮ್ಮ ವೈಶ್ಯ ಜನಾಂಗದಲ್ಲಿ ಆಗ್ತಾ ಇದೆ. ಯಾವ ಇದರಿಂದ ಹೇಳೋಕ್ಕಾಗುತ್ತೆ ಈಗ? ಅಂದರೆ ಇಷ್ಟೊಂದು ಬದಲಾವಣೆ ಆಗಿ ಈಗ ಏನು ಆಗ ನಾನು ಅಮೇರಿಕ ಕಂಡದ್ದು ಎಷ್ಟೋ ವಾಸಿ ಅನಿಸುತ್ತೆ. ಈಗಿನ ಭಾರತ ನೋಡಿದರೆ, ಈಗಿನ ನಮ್ಮ ಸಮುದಾಯ ನೋಡಿದರೆ, ಇದು ತುಂಬ ಕಳವಳಕಾರಿಯಾದ ಬೆಳವಣಿಗೆ. ಇದ್ರ ಬಗ್ಗೆ ದಯವಿಟ್ಟು ಎಲ್ಲರೂ ಚಿಂತೆ ಮಾಡಬೇಕು. ಸ್ವಲ್ಪ ಇದನ್ನು ಆದಷ್ಟು ಮನೆಯ ಸದಸ್ಯರು ಒಗ್ಗಟ್ಟಾಗಿ ನಮ್ಮ ಮಕ್ಕಳಿಗೆ, ಯುವ ಜನಾಂಗಕ್ಕೆ ಇದ್ರ ಬಗ್ಗೆ ಹೇಳಬೇಕು. ಮದುವೆ ಆಗೋದಕ್ಕೆ ಮುಂಚೆ ಅವರು ಸಾಕಷ್ಟು ಚಿಂತನೆ ಮಾಡಿ ಆದರೆ ಒಳ್ಳೆಯದು ಅಂತಂದು. ಹಾಗೆಯೇ ಈಗ ಬೆಳಿಗ್ಗೆನ ವಿಚಾರಗೋಷ್ಠಿ ಆಯಿತು, ಮದುವೆಗಳಿಗೆ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ತುಂಬ ಒಳ್ಳೆಯ ವಿಷಯ ಅದು. ಆದರೆ ನನಗೆ ಅನ್ನಿಸ್ತು, ಮದುವೆ ವಿಳಂಬ ಆಗ್ತಿದೆ ಅಂತ ಒಂದು ಕಡೆ ಚಿಂತೆ ಆಗ್ತಿದೆ, ಮದುವೆ ಆದಮೇಲೆ ಅದೆಷ್ಟು ದಿವಸ ಉಳಿತಿದೆ ಅನ್ನೋದು ಚಿಂತೆ ಮಾಡಬೇಕಾಗಿದೆ ಈಗ. ಅವಾಗ ಏನನ್ಸುತ್ತೆ, ಅಯ್ಯೋ ಸದ್ಯ ವಿಳಂಬ ಆಗಿದ್ದು, ಹಂಗೆ ಇದ್ದರೆ ಎಷ್ಟೋ ವಾಸಿ ಅನ್ನೋ. ಯಾಕಂದರೆ ಅದು ಇನ್ನೂ ದೊಡ್ಡ ಸಮಸ್ಯೆ ಅದು. ಈ ಥರ ಆಗಿ ಇದು ಎಲ್ಲಿಗೆ ನಿಲ್ಲುತ್ತೆ ಅಂತ ಗೊತ್ತಾಗ್ತಿಲ್ಲ. ಈಗ ರೀಸೆಂಟಾಗಿ ಒಬ್ಬ ನನ್ನ ವೈಶ್ಯ ಸಮುದಾಯದ ಹುಡುಗಿನೇ
ಹೈದ್ರಾಬಾದಲ್ಲಿದ್ದಾಳೆ. ಹೀಗೆ ಅವಳು ಅವಾಗವಾಗ ನನಗೆ ಫೋನ್ ಮಾಡ್ತಾ ಇದ್ಲು, ದೂರದ ಬಂದು ಸಹ. ಅವಳು ಮಾಡಿದಾಗ ಅವಳದು ಡಿವೋರ್ಸ್ ಆಯಿತು ರೀಸೆಂಟಾಗಿ. ನಾನು ಅವಾಗವಾಗ ನನ್ನ ಹತ್ರ ಮಾತಾಡಿ ಹಂಚ್ಕೊಳ್ತಾ ಇದ್ಲು ಭಾವನೆಗಳ್ದ. ನಾನು ಯಾರಾದರೂ ಭಾವನೆಗಳು ಹಂಚ್ಕೊಂಡ್ರೆ ಕೇಳಿಸ್ಕೊತೀನಿ, ನನಗೆ ಗೊತ್ತಾಗಿದ್ದು ಒಂದು ಸಮಾಧಾನದ ಮಾತುಗಳನ್ನ, ಸಲಹೆಗಳನ್ನ ಕೊಡ್ತೇನೆ. ಅವಳು ಆವಾಗ ಫೋನ್ ಮಾಡಿ ಎಷ್ಟೋ ದುಃಖ ಹೇಳ್ಕೊಂಡ್ಳು. ನಿಮ್ಮ ಹತ್ರ ಮಾತಾಡಿದ್ದಕ್ಕೆ ನನಗೆ ಎಷ್ಟೋ ಸಮಾಧಾನ ಆಯಿತು, ತುಂಬ ಇದಾಯಿತು, ನಾನು ಆ ದುಃಖದಿಂದ, ಆ ಟ್ರಾಮಾದಿಂದ ನಾನು ಹೊರಗೆ ಬಂದೆ ಅಂತ ಹೇಳ್ತಾ ಇದ್ಲು. ಆಮೇಲೆ ಮೊನ್ನೆ ರೀಸೆಂಟಾಗಿ ಮಾಡಿದಾಗ ಸ್ವಲ್ಪ ಧ್ವನಿಯಲ್ಲಿ ಗೆಲುವು ಇತ್ತು ಅವಳಿಗೆ. ಆಗಲೇ ಅವ್ರ ಪೇರೆಂಟ್ಸು ಬೇರೆ ಹುಡುಗನ್ನ ಹುಡುಕ್ತಾ ಇದ್ದರು. ಈಗ ಅದಕ್ಕೂ ಯೋಚನೆ ಇಲ್ಲ, ಬ್ರೋಕರ್ಸ್ ಹತ್ರ ಹೋದರೆ ಮ್ಯಾರೇಜ್ ಬ್ಯೂರೋದಲ್ಲಿ ಕ್ಲೀನಾಗಿ ತೆಕ್ಕೊಡ್ತಾರೆ. ಇಷ್ಟು ಡಿವೋರ್ಸ್ ಆದ ಇಂಥವ್ರು ಬೇಕಾ, ಒಂದು ಮಗು ಇರೋರು ಬೇಕಾ, ಒಂದು ಇದಾಗಿರೋರು ಬೇಕಾ, ಇಷ್ಟು ವರ್ಷ ಆದಮೇಲೆ ಡಿವೋರ್ಸ್ ಆದವ್ರು ಬೇಕಾ, ಆ ಥರದ ಸಾಕಷ್ಟು ಜಾತಕಗಳು ಅವ್ರ ಹತ್ರ ಈಗ ಸಿಗ್ತಾ ಇದೆ. ನಾನು ಮೋಸ್ಟ್ಲಿ ಯಾವುದೋ ಸಿಕ್ಕಿರಬೇಕು ಅಂದ್ಕೊಂಡೆ. ಅವಳು ಹೇಳಿದ್ಲು, ಆಂಟಿ ನನಗೆ ಮದುವೆ ಬಗ್ಗೆ ಯಾಕೋ ನಂಬಿಕೆ ಹೋಗಿಬಿಟ್ಟಿದೆ, ನನಗೆ ಹಿಂಗಾಗ್ಬಿಡ್ತು. ನನ್ನ ಒಬ್ಬ ಕೊಲೀಗ್ ಒಬ್ಬನಿದ್ದಾನೆ, ನಾನು ಯಾಕೆ ಲಿವಿಂಗ್ ಟುಗೆದರ್ ಮಾಡಬಾರ್ದು, ಸ್ವಲ್ಪ ದಿವಸ ನೋಡಿ ಆಗ್ತೀನಿ ಅಲ್ಲ. ನನಗೆ ಪರವಾಗಿಲ್ಲ, ತುಂಬ ಒಂಥರ ಎಲ್ಲೋ ಬೆಳವಣಿಗೆ ಯಾವ ಥರ ಆಗ್ತಾಯಿದೆ ಅಂತ. ಅದಕ್ಕೆ ನಾನು ಹೌದು ಅಂತಲೂ ಹೇಳೋಕ್ಕಾಗ್ತಿಲ್ಲ, ಇಲ್ಲ ಅಂತಲೂ ಹೇಳೋಕ್ಕಾಗ್ತಿಲ್ಲ. ಅಥವಾ ಯಾಕೆ ನಮ್ಮ ಸಮಾಜದಲ್ಲಿ ಹಿಂಗೆ ಆಗ್ತಾ ಇದೆ ಈ ಥರದ ಚಿಂತನೆ ಅಂತ. ಮತ್ತು ನನಗೆ ತಿಳಿದ ಮಟ್ಟಿಗೆ ಅದರ ಒಂದು ಸಾಧಕ ಬಾಧಕಗಳನ್ನ ವಿವರಿಸಿ ಹೇಳಿದೆ. ಅವಳು ಕೊನೆಗೆ ಆ ವಿಷಯನ ಬೇಡ ಅಂತ ನಿಲ್ಲಿಸಿದ್ಲು. ಇವಾಗ ಮತ್ತೆ ನೋಡ್ತಾ ಇದ್ದಾರೆ. ಈ ಥರದ ನಮ್ಮ ಯುವ ಜನಾಂಗ ಯಾಕೆ ಹೀಗಾಗ್ತಾ ಇದೆ? ಒಂದು ಕಡೆ ಅವರು ಕಾಲಕ್ಕೆ ತಕ್ಕಂಗೆ, ಸಮಾಜಕ್ಕೆ ತಕ್ಕಂಗೆ ಬದಲಾಗ್ತಾ ಇದ್ದಾರೆ ಅಂತ ಸಂತೋಷ ಪಡೋಣವಾ, ಅಥವಾ ಎಲ್ಲೋ ನಮ್ಮ ಜನಾಂಗದ ಮೌಲ್ಯಗಳು ಕುಸಿತಾ ಇದೆ, ಎಲ್ಲೋ ನಶಿಸಿ ಹೋಗ್ತಾ ಇದೆ, ಎಲ್ಲ ಆದರೂ ಒಂಥರ ನಮ್ಮಲ್ಲೂ ಆಗ್ತಾ ಇದೆಯಲ್ಲ ಅನ್ನುವ ಒಂದು ಬೇಸರ. ಈ ಥರದ ಒಂದು ಇದರಿಂದ ದಯವಿಟ್ಟು ವೈಶ್ಯ ಜನಾಂಗದವರು ಇನ್ಮೇಲೆ ಈ ವಿಷಯವನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಎಲ್ಲಿ ಸಾಧ್ಯನೋ ಅಲ್ಲಿ ಸ್ವಲ್ಪ ಈ ವಿಚಾರದ ಬಗ್ಗೆ ಚಿಂತನೆ ಮಾಡಿ, ಸ್ವಲ್ಪ ನಮ್ಮ ಮಕ್ಕಳಿಗೆ, ಯುವ ಜನಾಂಗಕ್ಕೆ ಎಲ್ಲ ತಿಳಿಸಿ ಹೇಳ್ತಾ ಈ ಬಗ್ಗೆ ಬೆಳಕು ಚೆಲ್ಲೋದು ಒಳ್ಳೆಯದು ಅನಿಸುತ್ತೆ ನನಗೆ. ಇವೆಲ್ಲ ಪ್ರಸ್ತುತ ವಿದ್ಯಮಾನಗಳು. ಇವೆಲ್ಲ ಈಗಲೂ ನಾನು ಹೇಳ್ತೀನಿ, ಇದೆಲ್ಲದಕ್ಕೂ ಈ ಗುಣಗಳು ಅವರಲ್ಲಿ ತಾಳ್ಮೆ ಇಲ್ದಿರೋದು, ಈಗೋ ಇರೋದು, ಇವೆಲ್ಲದಕ್ಕೂ ಮೂಲ ಕಾರಣ ಅವರಲ್ಲಿ ಸಾಹಿತ್ಯದ ಅಧ್ಯಯನ ಇಲ್ದಿರೋದು, ಓದುವಿಕೆ ಇಲ್ದಿರೋದು. ಹೇಗೆ ಪರಿಣಾಮ ಬೀರುತ್ತೆ ನೋಡ್ರಿ, ಒಂದು ಓದುವಿಕೆ ಅನ್ನೋದು, ಒಂದೊಳ್ಳೆ ಪುಸ್ತಕ ಓದಿದಾಗ ಅದು ಎಷ್ಟು ಗುರು ಆಗುತ್ತೆ, ಮಾರ್ಗದರ್ಶನ ನೀಡುತ್ತೆ, ಅದು ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸುತ್ತೆ. ಬಹುಶಃ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ನಾವು ಓದುವಿಕೆಯನ್ನು ಅದರಲ್ಲಿ ಆಸಕ್ತಿ ಮೂಡಿಸ್ತಾ ಇಲ್ಲ. ಅದಕ್ಕೆ ಸಹ ಇದೆಲ್ಲ ಈ ಥರದ ಒಂದು ಮೌಲ್ಯಗಳು ಕುಸಿತಾ ಇರೋದಕ್ಕೆ ಕಾರಣ. ಹಾಗಾಗಿ ಸಾಹಿತ್ಯ, ಪುಸ್ತಕ ಇವೆಲ್ಲ ನಾವು ಹಳೆಯ ಕಾಲದ ಓಬಿರಾಯನ ಕಾಲದ ಮಾತಲ್ಲ, ಇದು ಇವತ್ತಿಗೂ ಅಪ್ಲೈ ಆಗುತ್ತೆ. ಇವತ್ತು ಅವು ಔಷಧಿಗಳೇ, ಜೀವನಕ್ಕೆ ಔಷಧಿಗಳೇ ಪುಸ್ತಕಗಳು. ಹಾಗಾಗಿ ಅದನ್ನು ಬೆಂಬಲಿಸ್ರಿ, ಪ್ರೇರೇಪಿಸಿ. ಮುಂದಿನ ಸಾಹಿತ್ಯ ಸಮ್ಮೇಳನ ಇನ್ನಷ್ಟು ತುಂಬ ವಿಜೃಂಭಣೆಯಿಂದ ಆಗಬೇಕು, ಇನ್ನಷ್ಟು ಹೆಚ್ಚು ಜನರು ಪಾಲ್ಗೊಳ್ಬೇಕು. ಹಾಗಾಗಲಿ ಅಂತಂದು ಹಾರೈಸ್ತೇನೆ. ಹಾಗೆಯೇ ಇವತ್ತಿನ ಈ ಒಂದು ಕಾಯಕಕ್ಕೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ನವ್ರನ್ನ ತುಂಬ ಅಭಿಮಾನಿಸ್ತಾ, ಆಮೇಲೆ ಇವತ್ತು ನೋಡಿ ಅವರು ನಟರಾಜ್ ಸರ್ ಅವ್ರಿಗೆ ಎಷ್ಟು ಅವ್ರಿಗೆ ವೇದಿಕೆ ಮೇಲೆ ಬರೋದಕ್ಕೆ ಇಷ್ಟ ಇಲ್ಲ, ಇದಿಲ್ಲ ಅನ್ನೋದಕ್ಕೆ ಇವತ್ತು ವಿಜಯ ಸುಬ್ರಾಜ್ ಅವರು ಅಧ್ಯಕ್ಷೆ ಆಗಬೇಕಿತ್ತು ಈ ಗೋಷ್ಠಿಗೆ. ಅವರು ಮೊನ್ನೆ ಫೋನ್ ಮಾಡಿ ಹೇಳಿದರು, ಕಿರಣ್ ಸಾರಿ, ನಂಗೆ ತುಂಬ ಸಂತೋಷ ಆಗ್ತಿದೆ ನೀನು ಅಧ್ಯಕ್ಷೆ ಆಗಿರೋದು, ಮತ್ತು ನೀವೆಲ್ಲ ಟ್ಯಾಲೆಂಟೆಡ್ಡು, ಎಷ್ಟು ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಿದ್ದೀರಾ, ತುಂಬ ನನ್ನ ಹಾರೈಕೆ ಇದೆ, ಸಂತೋಷ ಆಗ್ತಿದೆ. ಆದರೆ ನನಗೆ ತೀವ್ರ ಅನಾರೋಗ್ಯದ ಕಾರಣದಿಂದ ನಾನು ಬರೋಕ್ಕಾಗ್ತಿಲ್ಲ ಫಂಕ್ಷನ್ಗೆ, ದಯವಿಟ್ಟು ಕ್ಷಮಿಸ್ರಿ ಅಂತಂದು ನನಗೂ ಫೋನ್ ಮಾಡಿದರು, ಕಾರ್ಯಕಾರಿ ಸಮಿತಿಯವ್ರಿಗೂ ಫೋನ್ ಮಾಡಿ ಅವರು ಹೇಳಿದರು. ಲಾಸ್ಟ್ ಮೊಮೆಂಟ್ ಗೊಂದಲ ಆಯಿತು, ನಿನ್ನೆ ಗೊತ್ತಾಯಿತು ಅವ್ರು ಬರಲ್ಲ ಅಂತ. ಆವಾಗ ನಟರಾಜ್ ಸರ್ ಅವ್ರಿಗೆ ನಾನೇ ಸಲಹೆ ಕೊಟ್ಟೆ, ಸರ್ ಯಾಕೆ ನಿಮ್ಮ ಶ್ರೀಮತಿಯವ್ರನ್ನ ಕೂಡಿಸ್ಬಾರ್ದು ಅಧ್ಯಕ್ಷೆಯಾಗಿ? ಅವ್ರ ಸಂಕೋಚ, ಅಯ್ಯೋ ಬೇಡ ಬೇಡ ಬೇಡ, ಆಮೇಲೆ ಅವಳು ಒಪ್ಪಲ್ಲ ಹಂಗೆ ಅಂದರು. ಇಲ್ಲ ಸರ್, ನೀವು ಬಲವಂತ ಮಾಡಾದರೂ ಸರಿ, ಒಪ್ಪಿಸ್ರಿ, ಕೂಡಿಸ್ರಿ, ಯಾಕಂದರೆ ನೀವು ಕೂತ್ಕೋಬೇಕಾಗಿತ್ತು ಅಲ್ಲಿ.
ಅಂಥದ್ದು ನಿಮ್ಮ ಎಲ್ರಿಗೂ ನೀವು ಎನ್ಕರೇಜ್ ಮಾಡಿದ್ದೀರಾ ಇಲ್ಲಿರೋ ಕಾರ್ಯಕಾರಿ ಸಮಿತಿಯವರು. ನಿಮ್ಮ ಮನೆಯವರೇ ಅಧ್ಯಕ್ಷೆ ಆಗಲಿ ಅಂತ ಹೇಳಿದಾಗ ಅವರು ಒಪ್ಕೊಂಡು ಬಂದರು, ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು. ತುಂಬ ಖುಷಿಯಾಗುತ್ತೆ. ಅಂದರೆ ನಮ್ಮ ಮನೆ ಹೆಣ್ಮಕ್ಳಿಗೆ ಫಸ್ಟ್ ಎನ್ಕರೇಜ್ ಕೊಡೋಣ, ಪ್ರೋತ್ಸಾಹ ಕೊಡೋಣ. ನಾವು ಎಲ್ಲೋ ಹುಡುಕಿದ ಇಲ್ಲದ ದೇವರ ಅನ್ನೋ ಬದಲು ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಅಂತಂದು ಆಗಬಾರ್ದು. ನಮ್ಮಲ್ಲಿ ಗುರುತಿಸ್ಕೊಳ್ಳೋಣ, ನಮ್ಮವ್ರಿಗೆ, ನಮ್ಮ ಸಮುದಾಯದವ್ರಿಗೆ ನಾವು ಪ್ರೋತ್ಸಾಹ ಕೊಡೋಣ. ಕೊಡೋದಾದರೆ ದೇಣಿಗೆ ನಮ್ಮ ಸಮುದಾಯದಲ್ಲಿ ತುಂಬ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ, ಪ್ರತಿಭಾವಂತರಾಗಿ ಅವರ ಅವಕಾಶದಿಂದ ವಂಚಿತರಾಗಿದ್ದಾರೆ ತುಂಬ ಜನ. ಅವ್ರಿಗೆ ಕೊಡೋಣ ಫಸ್ಟ್. ಬೇರೆ ಜನಾಂಗಕ್ಕೆ ಮಾಡೋರು ಬೇರೆಯವ್ರು ಇದ್ದಾರೆ, ಅವ್ರಿಗೆಲ್ಲ ಸರ್ಕಾರನೂ ಮಾಡುತ್ತೆ, ಸಾಕಷ್ಟು ಅವಕಾಶಗಳು ಸಿಗುತ್ತೆ. ಆದರೆ ಕೊಡೋದಿದ್ರೆ ನಮ್ಮ ಜನಾಂಗಕ್ಕೆ ಕೊಡ್ರಿ, ಅಷ್ಟೇ ನಾನು ಹೇಳೋದು. ಕೊಡಬೇಕಾ ನೀವು? ದಾನ ಕೊಡಬೇಕು, ನಿಜ. ನಮ್ಮವ್ರಿಗೆ ಅದೊಂದು ಇದೆ, ದಾನ ಕೊಡುವ ಒಂದು ಹವ್ಯಾಸ ಇದೆ, ಆ ಗುಣ ಇದೆ, ಖಂಡಿತ ಒಪ್ಕೊಳ್ತೀನಿ. ಕೊಡೋದಾದರೆ ನಮ್ಮ ವೈಶ್ಯ ಜನಾಂಗದಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಡಿ ನೀವು. ನಮ್ಮ ಮನೆಗಳನ್ನ ಫಸ್ಟ್ ನಾವು ಅಭಿವೃದ್ಧಿಗೊಳಿಸ್ಕೊಳ್ಳೋಣ, ಆಮೇಲೆ ಇಡೀ ಸಮಾಜ ಅಭಿವೃದ್ಧಿ ಆಗುತ್ತೆ. ನಾನು ಸುಮಾರು ಸರಿ ನಟರಾಜ್ ಸರ್ ಅವ್ರಿಗೂ ಅದನ್ನೇ ಹೇಳಿದ್ದು ನಾನು. ನಮ್ಮ ವೇದಿಕೆಗಳಲ್ಲಿ ಮಾತಾಡೋದಕ್ಕೆ ಅವಕಾಶ, ಬೇರೆ ತುಂಬ ಪಾಂಡಿತ್ಯ ಇರ್ಬೋದು ಸಮುದಾಯದಲ್ಲಿ, ಆದರೆ ಬೇಡ, ನಮ್ಮವ್ರಿಗೆ ಕೊಡಿ. ಅವರು ಸ್ವಲ್ಪ ಕಡಿಮೆ ಇದ್ದರೂ ಪರವಾಗಿಲ್ಲ, ಅವ್ರಿಗೊಂದು ಅವಕಾಶ ಕೊಡಿ, ಅವ್ರಿಗೆಲ್ಲ ಬರಲಿ, ಮಾತಾಡಲಿ, ಅವ್ರಿಗೆ ವಿಷಯ ಕೊಡಿ. ಅವ್ರಿಗೆ ತಪ್ಪು ಮಾತಾಡಿದರೂ ಪರವಾಗಿಲ್ಲ, ಮಾತಾಡಲಿ, ಅವ್ರಿಗೆ ಕೊಡೋಣ ನಾವು ಅವಕಾಶ ಅಂತಂದು ಹೇಳ್ತೇನೆ. ಹಾಗೆಯೇ ಈಗ ಸಾಹಿತ್ಯದ ಬಗ್ಗೆ ಹೇಳೋದಾದರೆ, ಈ ಸಾಹಿತ್ಯ ಪರಿಷತ್ ಉದಯ ಆದಾಗಿಂದ ಸಾಕಷ್ಟು ಜನ ಸಾಹಿತ್ಯದ ಬಗ್ಗೆ ಆಸಕ್ತಿ ತೋರಿಸಿ ತುಂಬ ಜನ ಕವನಗಳನ್ನ ಎಲ್ಲ ಬರಿತಾ ಇದ್ದಾರೆ. ಆದರೆ ನನಗೆ ಗುರುತಿಸಿದ್ದು, ಕೆಲವನ್ನು ಓದಿದಾಗ ಕೆಲವ್ರು ಕಳಿಸ್ತಾರೆ ನನಗೆ, ನೋಡಿ ಹೇಳಿ ಅಂತಂದು. ಅವಾಗ ಅನಿಸುತ್ತೆ ಅವರು ಅಧ್ಯಯನನೇ ಮಾಡಿರಲ್ಲ, ಪುಸ್ತಕನೇ ಓದ್ದೆ ಏಕ್ದಮ್ ಬರೆಯೋದಕ್ಕೆ ಹೋಗ್ತಾರೆ. ಅದು ಬೇಡ, ಸ್ವಲ್ಪ ಅಧ್ಯಯನದ ಒಂದು ತಳಪಾಯ ಇರಬೇಕು. ಕೇವಲ ಪ್ರಾಸಗಳಷ್ಟೇ ಕವನ ಆಗೋದಿಲ್ಲ. ತುಂಬ ಜನ ತಪ್ಪು ತಿಳ್ಕೊಳ್ಳೋದು, ಆ ಪ್ರಾಸ ಎಂಡಿಗೆ ಬಂದ ತಕ್ಷಣ ಅದು ಕವನ ಅಂತಂದು ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ಗಮನ ಹರಿಸಿ ಅಧ್ಯಯನ ಫಸ್ಟು. ಒಂದಷ್ಟು ಪುಸ್ತಕಗಳನ್ನ ಓದ್ರಿ, ಸಂಚಿಕೆಗಳನ್ನ ಓದಿ ಓದಿ ಅಷ್ಟೇ. ಓದಿದಾಗ ನೀವು ನಿಜಕ್ಕೂ, ಈಗ ಬೆಳಗ್ಗೆ ನಾನು ಕೃಷ್ಣಮೂರ್ತಿ ಸರ್ ಹತ್ರ ಮಾತಾಡ್ತಾ ಇದ್ದೆ. ಅವರು ಇದ್ದಿದ್ದು ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಈಗ ಅವರು ಕೃಷ್ಣ ಕವಿಗಳಾಗಿ ಎಷ್ಟೊಂದು ಕವನಗಳನ್ನ ಬರೀತಾರೆ. ಸರ್, ಹೇಗೆ ನಿಮ್ಮ ಕ್ಷೇತ್ರ ಬೇರೆ, ಈ ಹೆಂಗೆ ಸಾಹಿತ್ಯದ ಕಡೆ ಅಂದರೆ ಅವರು ಒಂದು ಮಾತು ಹೇಳಿದರು. ನಾನು ಮೊದಲು ಓದ್ತಿದ್ನಮ್ಮ, ಅಷ್ಟೇ ಓದ್ತಾ ಇದ್ದೆ ನಾನು. ಆ ಓದು ನನಗೆ ಇವತ್ತು ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸ್ತು ಅಂತ. ಅದೊಂದು ಮಾತು ನನಗೆ ನಿಜಕ್ಕೂ ಸಾಕ್ಷಾತ್ ನಿದರ್ಶನ ಅನ್ನಿಸ್ತು. ಈ ಥರದ ಮಹನೀಯರು ನಮ್ಮಲ್ಲಿದ್ದಾರೆ. ನಿಜವಾಗ್ಲೂ DVS ಗುಪ್ತರ್ ಬಗ್ಗೆನೂ ನಾನು ಹೇಳಬೇಕು. ಅವರ ಈ ಸಾಹಿತ್ಯ ಪರಿಷತ್ ಮಾಡಿದಂಥ ಒಂದು ಮಹತ್ತರವಾದ ಕಾರ್ಯ, ನಾವು ಕೊರೋನಾ ಕಾಲದ ಸಾಧಕರ ಸಂವಾದ ಇವೆಲ್ಲ ಜ್ಞಾಪಿಸ್ಕೊಂಡ್ವಿ. ಅದ್ರ ಜೊತೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲೇ ಅವರು ಸುಮಾರು ನಾಡಿನಾದ್ಯಂತ ಕಲಾವಿದರನ್ನು ಒಟ್ಟುಗೂಡಿಸಿ ಇಡೀ ದಿನ ಒಂದು ಸಾಂಸ್ಕೃತಿಕ ಸಂಭ್ರಮ ಅಂತ ಅಭೂತಪೂರ್ವ ಕಾರ್ಯಕ್ರಮ ಮಾಡಿದರು. ಸುಮಾರು 300-400 ಕಲಾವಿದರು ಅದರಲ್ಲಿ ಭಾಗವಹಿಸಿದ್ರು. ಆವಾಗಲೇ ಗೊತ್ತಾಯ್ತು ನಮ್ಮ ಜನಾಂಗದಲ್ಲಿ ಇಷ್ಟೊಂದು ಜನ ಕಲಾವಿದರಿದ್ದಾರ ಅಂತಂದು. ಈ ಥರದ ಒಂದು ದಾಖಲೆ ಕೆಲಸವನ್ನು ಅವರು ಮಾಡಿದರು. ಹೀಗೆ ನಮ್ಮಲ್ಲಿ ಸಾಕಷ್ಟು ಹೆಮ್ಮೆ ಪಡೋ ಸಾಹಿತಿಗಳಿದ್ದಾರೆ. ಗುರುಮೂರ್ತಿ ಪೆಂಡಕೂರ್ ಸರ್ಕ್ಕಿಂತ ಬೇಕಾ, ನಾಗರಾಜ್ ಶೆಟ್ಟರು ಸರ್ಕ್ಕಿಂತನೂ ಬೇಕಾ. ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದವ್ರೆ. ನಮ್ಮ ಒಬ್ಬರು ಸಾಹಿತಿ ಅಂದರೆ ಎಂಥ ನಮಗೆ ಹೆಮ್ಮೆಯ ಕೆಲಸ ಅದು. ಈ ಥರದ ಮಹಾನ್ ಸಾಹಿತಿಗಳು, ಮಹಾನ್ ವಿಚಾರವಂತರು ಎಲ್ಲ ಇದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅವರೆಲ್ಲರೂ ಅಷ್ಟೇ. ಫೋನ್ ಮಾಡಿದರೆ ಯಾರೂ ಅದನ್ನು ಒಂಥರ ಏನು ಅದಕ್ಕೆ ಗಮನ ಕೊಡದೆ ಇರೋರಲ್ಲ. ತಮಗೆ ತಿಳಿದ ಸಲಹೆಗಳನ್ನು, ಮಾರ್ಗದರ್ಶನವನ್ನು ಕೊಡ್ತಾರೆ. ದಯವಿಟ್ಟು ತಗೊಳ್ಳಿ, ಫೋನ್ ಮಾಡಿ, ಅವ್ರಿಗೆ ಫ್ರೀ ಇದ್ದಾಗ ಮಾತಾಡಿ, ಅವರ ಪುಸ್ತಕಗಳನ್ನು ಓದಿದರೆ ನಿಜಕ್ಕೂ ಖಂಡಿತವಾಗಿಯೂ ಸಾಹಿತ್ಯದ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಇವತ್ತು ನಾನು ಮಹಿಳೆ ಬಗ್ಗೆ, ಇವತ್ತು ನಾವೆಲ್ಲ ಮತ್ತೆ ಮಹಿಳೆನೇ ದಿನ, ಇದು ನಿಜವಾದ ಮಹಿಳಾ ದಿನ. ಮಾರ್ಚ್ 8ಕ್ಕೆ ಬರೋದು ಗೊತ್ತಿಲ್ಲ ನಮಗೆ. ಇವತ್ತು ನಮ್ಮ ಆರ್ಯವೈಶ್ಯ ಸಮುದಾಯದ ಮಹಿಳಾ ದಿನ ಅಂದರೆ ಇದು.
ಒಂದು ಪದ್ಯವನ್ನು ನಾನು ಇಂಗ್ಲೀಷ್ ಪದ್ಯ ತುಂಬ ಇಷ್ಟ ಆಯಿತು, ಅದನ್ನು ನಾನು ಕನ್ನಡಕ್ಕೆ ಅನುವಾದಿಸಿದೆ. ಅದನ್ನು ಒಂದು ಓದ್ಬಿಟ್ಟು ನನ್ನ ಮಾತುಗಳನ್ನ ಮುಕ್ತಾಯಗೊಳಿಸ್ತೀನಿ. ಪ್ರತಿ ಪ್ರಭಾತದ ಮೊದಲ ಬೆಳಕು ಅವಳು, ಹೋರಾಟವನ್ನು ಅಪ್ಪಿಕೊಂಡೇ ದಿನದ ಮುನ್ನುಡಿ ಹಾಡುವವಳು, ಭಯವನ್ನು ಎದುರಿಸಿ ಸಂಕೋಲೆಯನ್ನು ಮುರಿದು ಜೀವನದ ಅಗಾಧ ಮತ್ತು ಅತಿರಥ ವೇದಿಕೆಯ ಮೇಲೆ ದಿಟ್ಟ ಹೆಜ್ಜೆಯ ನೂರುವಳು, ಮುಳ್ಳು ಪರ್ವತ ಏರುತ್ತಾ ಅಗ್ನಿ ತಾಣವ ದಾಟುತ್ತಾ ಗೆಲುವಿನಿಂದ ಕಲಿಯುತ್ತಾ ಸೋಲಿನಿಂದ ಬೆಳೆಯುತ್ತಾ ಪ್ರತಿ ಹೆಜ್ಜೆಯಲ್ಲೂ ಆತ್ಮಸ್ಥೈರ್ಯವನ್ನು ಇಮ್ಮಡಿಗೊಳಿಸಿಕೊಳ್ಳುತ್ತಾ ಎತ್ತರೆತ್ತರ ಏರುವುದೇ ಅವಳ ಗುಣ. ಅವಳು ಯೋಧೆ, ನಾಜೂಕೂ ಹೌದು, ಕಾಠಿಣ್ಯಳೂ ಹೌದು. ಪ್ರೀತಿಯನ್ನು ಕವಚವಾಗಿ ಧರಿಸಿ ಕಷ್ಟಗಳನ್ನು ಚೂರು ಚೂರಾಗಿಸಿ ದೃಢವಾಗಿ ನಿಲ್ಲುವುದೇ ಅವಳ ಸ್ವಭಾವ. ಮನುಕುಲದ ನಂಬಿಕೆ ಅವಳು, ಆಧಾರವೂ ಅವಳು. ಇದರ ಶೀರ್ಷಿಕೆ ನಾನು ಹೇಳಲಿಲ್ಲ ಮುಂಚೆನೇ, ಈಗ ಹೇಳ್ತೀನಿ. ಅದರ ಶೀರ್ಷಿಕೆ ಆರ್ಯವೈಶ್ಯ ಮಹಿಳೆ. ಯಾಕಂದರೆ ಈ ಎಲ್ಲ ಗುಣಗಳು ಆರ್ಯವೈಶ್ಯ ಮಹಿಳೆಯರಲ್ಲಿದೆ. ಅವರು ಏನು ಚಿಕ್ಕ ಪುಟ್ಟ, ಅವ್ರೇನು ದೊಡ್ಡ ಅವಾರ್ಡ್ ತೊಗೊಂಡಿಲ್ಲದೆ ಇರ್ಬೋದು, ದೊಡ್ಡ ಸಾಧನೆ ಮಾಡಿಲ್ಲದೆ ಇರ್ಬೋದು, ಅವರ ಮನೆ ಮಟ್ಟಿಗೆ ಅವರು ಇದನ್ನು ಹೋರಾಡ್ತಾನೆ ಬದುಕ್ತಾ ಇದ್ದಾರೆ. ಒಂದು ಚಿಕ್ಕ ಮನೆಯಲ್ಲಿ, ಚಿಕ್ಕ ಇದರಲ್ಲಿ ಅವರ ದಿನನಿತ್ಯದ ಬದುಕಿನಲ್ಲಿ ಇವನ್ನೆಲ್ಲ ನೋವನ್ನು ನುಂಗಿಕೊಂಡು ನಗುವಿನ ಮುಖ ಹೊತ್ತು ಅವರ ತಮ್ಮ ಮನೆಯನ್ನು ನಿಭಾಯಿಸ್ತಾರಲ್ಲ, ಅವರು ನಿಜವಾದ ಸಾಧಕಿಯರು. ನಮ್ಮ ಆರ್ಯವೈಶ್ಯದ ಪ್ರತಿ ಮಹಿಳೆಯೂ ಸಾಧಕಿಯೇ ಅಂತಂದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಹಾಗೂ ಈ ಒಂದು ಸುಂದರ ದಿನ ಶಾಶ್ವತವಾಗಿ ನೆನಪಿರುವ ಹಾಗೆ ಮಾಡಿರುವುದಕ್ಕೆ ಮತ್ತೊಮ್ಮೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೂ ನಾನು ಅಭಿನಂದಿಸ್ತೇನೆ, ವಂದಿಸ್ತೇನೆ. ಅವರೆಲ್ಲ ನಿಜಕ್ಕೂ ಎಷ್ಟು ಚೆನ್ನಾಗಿ ಅವರ ಕೆಲವರ ಹೆಸರು ಪದಾಧಿಕಾರಿಗಳ ಕಾರ್ಯಕಾರಿ ಸಮಿತಿ ಶ್ರೀಯುತ TAP ನಾಗರಾಜ್ ಅವರು, KL ನಟರಾಜ್ ಅವರು, R ಅಶೋಕ್ ಕುಮಾರ್, S ಕೃಷ್ಣಮೂರ್ತಿ, TN ಅಶೋಕ್, ದೀಪಕ್ ಕಂಚಿಯವರು, ರಮ್ಯಾ ಸೂರಜ್ ಅವರು, ಇದು ಏನು ಅವರ ಕಾರ್ಯಕಾರಿ ಸಮಿತಿ. ಹಾಗೆಯೇ ಕಾರ್ಯಕಾರಿ ಸಮಿತಿ ಇನ್ನೂ ದೊಡ್ಡ ಪಟ್ಟಿ ಇದೆ. T ಶ್ರೀನಿವಾಸ್ ಅವರು, BR ಅಶೋಕ್ ಅವರು, ಮತ್ತು ವತ್ಸಲಾ ಮದನ್ ಅವರು, ಸುಮಾ ಸತೀಶ್ ಅವರು, ನಾಗವೆಂಕಟೇಶ್, TK ತಿಮ್ಮರಾಯ ಶೆಟ್ಟಿ, ನಾಗರತ್ನ ವೆಂಕಟೇಶ್, ಪ್ರೊಫೆಸರ್ TV ಸುರೇಶ್ ಗುಪ್ತಾ, ಡಾಕ್ಟರ್ HS ನಾಗಭೂಷಣ, ನೇಭಾ ರಾಮಲಿಂಗ ಶೆಟ್ಟಿ, MR ಸತೀಶ್, ಅಮರ್ನಾಥ್ ಸುಂಕೋ, SJ ಸುಭಾಷ್, SG ಸೂರ್ಯನಾರಾಯಣ, ತೃಪ್ತಿ ಸಾಗರ್, ಶ್ರೀಷ್ಮಾ ಸುಕುಮಾರ್, ಇವರೆಲ್ಲರಿಗೂ ನಾನು ಅಭಿನಂದಿಸ್ತೇನೆ, ವಂದಿಸ್ತೇನೆ. ಹಾಗೆ ಇವರ ಜೊತೆ ಇನ್ನೂ ಸಾಕಷ್ಟು ಜನ ಸಹಾಯ ಮಾಡಿದ್ದಾರೆ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಬೇಡ್ರಿ. ಕೆಲವರ ಹೆಸರು ಅಕಸ್ಮಾತ್ ಬಿಟ್ಟೋಗಿದ್ರೆ ಅನ್ಯಥಾ ಭಾವಿಸಬೇಡಿ. ಎಲ್ಲರಿಗೂ ಯಾರ್ಯಾರು ಶ್ರಮಿಸಿದಾರೋ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಅವರೆಲ್ಲರಿಗೂ ಮುಂದಿನ ಒಂದು ಸಮಾರಂಭ ಇನ್ನಷ್ಟು ವಿಜೃಂಭಣೆಯಿಂದ ನಡೆಸುವಷ್ಟು ಶಕ್ತಿಯನ್ನು ಅವ್ರಿಗೆ ಕೊಡಲಿ, ಆ ಅವಕಾಶವನ್ನು ಅವ್ರಿಗೆ ಕೊಡಲಿ ಅಂತ ತಾಯಿ ವಾಸವಿಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಾರೋಪ ಭಾಷಣವನ್ನು ಅಚ್ಚುಕಟ್ಟಾಗಿ ಸಂದರ್ಭೋಚಿತವಾಗಿ ಖಂಡಿತ ಮಹಿಳೆಯರಿಗಾಗಿ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಉಪಯುಕ್ತವಾದಂತಹ ಮಾಹಿತಿಗಳನ್ನು ಸಹ ಕೊಟ್ಟಿದ್ದಾರೆ. ತುಂಬ ಸುಂದರವಾದಂತಹ ಭಾಷಣ ಅಂತಲೇ ಹೇಳ್ಬೋದು. ತುಂಬ ನಿಶ್ಶಬ್ದವಾಗಿ ನಾವೆಲ್ಲರೂ ಆಲಿಸಿದ್ದೀವಿ ಅಂದರೆ ನಮಗೆ ಗೊತ್ತಾಗ್ತಾ ಇದೆ ಅವರ ಭಾಷಣದಲ್ಲಿ ಎಷ್ಟು ವಿಚಾರಗಳಿತ್ತು ನಾವು ಕೇಳುವಂತಹದ್ದು, ಪಾಲಿಸುವಂತಹದ್ದು ಅಂತ ಅರ್ಥ ಆಗ್ತಾ ಇದೆ. ಅಂತಹ ಭಾಷಣವನ್ನು ನೀಡಿದಂತಹ ಕಿರಣ್ ಪ್ರಸಾದ್ರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣಂತೆ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೂ ಸ್ತ್ರೀಯರಿರಬೇಕು ಅಂತ ಏನೋ ಹೇಳ್ತೀವಿ. ನಾವು ಸ್ತ್ರೀಯರು ಎಲ್ಲಾದರೂ ಬಂದು ಕೆಲಸವನ್ನು ಮಾಡಬೇಕು, ಸಮಾಜ ಸೇವೆಯನ್ನು ಮಾಡಬೇಕು ಅಂದರೆ ನಮಗೆ ಸಪೋರ್ಟಾಗಿ ಪತಿದೇವರು ಇರಬೇಕು ಅಂತ ಅದು ಗೊತ್ತಿರೋದೆ. ಆದರೆ ಪತಿದೇವರು ಹೊರಗೆ ಬಂದು ಏನಾದರೂ ಮಾಡಬೇಕು ಅಂತಂದರೆ ಅವರಿಗೆ ಸಪೋರ್ಟು ಮನೆಯಲ್ಲಿರುವಂತಹ ಪತ್ನಿ ಇರಲೇಬೇಕು ಅಲ್ವಾ?
ಯಾಕಂದರೆ ಲೇಟಾಗಿ ಹೋದರು, ಅಥವಾ ಮನೆಯಲ್ಲಿ ಏನಾದ್ರು ಕೆಲಸ ಹೇಳಿದರೆ ಅದನ್ನು ಬಿಟ್ಬಿಟ್ಟು ಬಂದರು, ಅಥವಾ ಊಟಕ್ಕೆ ಬರ್ತೀನಿ ಅಂತ ಹೇಳಿ ಊಟಕ್ಕೆ ಬರದೇ ಇದ್ದರು, ಊಟಕ್ಕೆ ಬರಲ್ಲ ಅಂತ ಹೇಳಿ ಬಂದರು ತಕ್ಷಣ ಮಾಡೋ ಅಂಥದ್ದು ಎಷ್ಟೋ ಹೀಗೆ. ಯಾಕೆ ಅಂದರೆ ನಾವು ಸಭೆಯನ್ನು ಸೇರಿದಾಗ ಇಂತಹ ಒಂದು ವಿಚಾರಗಳು ಬಂದಾಗ ಅಯ್ಯೋ ನಮ್ಮ ಮನೆಯವ್ರು ಕಾಯ್ತಾ ಇರ್ತಾರೆ ಇನ್ನು ಹೋಗಬೇಕು ಅಂತ. ಹೀಗೆ ಅವರ ಸಹಾಯ ಇಲ್ಲದೆ, ಸಹಕಾರ ಇಲ್ಲದೆ ಅವರೂ ಸಹ ಯಾವುದೇ ಒಂದು ಸಮಾಜ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಇಂದು ನಾವು ಮಹಿಳಾ ಸಮ್ಮೇಳನದಲ್ಲಿ ಅಂತಹ ನಮ್ಮ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಎಲ್ಲ ಜೀವನ ಸಂಗಾತಿಗಳಿಗೆ ಒಂದು ಸನ್ಮಾನವನ್ನು ಆಯೋಜಿಸಿದ್ವಿ. ಒಂದು ಗೌರವ ಸಮರ್ಪಣೆಯನ್ನು ಮಾಡೋಣ ಅಂತ ಆಯೋಜನೆಯನ್ನು ಮಾಡಿದ್ದೀವಿ. ಅವರೆಲ್ಲರೂ ಇಲ್ಲಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿದ್ದಾರೆ. ಅವರಿಗೆ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗೌರವ ಸಮರ್ಪಣೆ ಕಿರಣ್ ಪ್ರಸಾದ್ ರವರು ಇದನ್ನು ನಡೆಸ್ಕೊಡ್ಬೇಕು ಅಂತ, ಹಾಗೆ ಉಮಾ ಸಾಯಿರಾಮ್ರವರು ಜೊತೆ ಸೇರಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದೆ, ನಟರಾಜ್ ಸರ್ ಅವರು ನಾವೆಲ್ಲರ ಭಾಷಣದಲ್ಲೂ ನಾವು ಅವರನ್ನು ಹೆಸರನ್ನು ಕೇಳ್ತಾನೆ ಬಂದಿದ್ದೀವಿ. ಯಾಕಂದರೆ ಅವರ ಶ್ರಮ ಅಷ್ಟು, ಅವರ ವಯಸ್ಸಿಗೆ ಮೀರಿದಂತಹ ಒಂದು ಸಾಧನೆಯನ್ನು ಅಥವಾ ಅವರು ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಲಕ್ಷ್ಮೀ ನಟರಾಜ್ರವರು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದಾರೆ. ಅವರಿಗೆ ಸಮಿತಿಯ ಸಂಘದ ಪರವಾಗಿ ಕಿರುಕಾಣಿಕೆಯನ್ನು ಅರ್ಪಿಸ್ತಾ ಇದ್ದೇವೆ. ಗೌರವ ಸಮರ್ಪಣೆ. ನಟರಾಜ್ ಸರ್ ಅವ್ರ ಮುಂದೆ ಬಂದು ಒಂದು ಫೋಟೋ ತಕ್ಕೋಬೇಕು. ಶೋಭಾ ಅಶೋಕ್ ರವರು, ಶೋಭಾ ಅಶೋಕ್, ಯಶಸ್ವಿನಿ ದೀಪಕ್, ವಾಣಿ ನಾಗ ವೆಂಕಟೇಶ್ ರವರು, ಯಶಸ್ವಿನಿ ದೀಪಕ್ ರವರು. ದೀಪಕ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು.
ನಂತರ ಶ್ರೀಮತಿ ವಾಣಿ ನಾಗವೆಂಕಟೇಶ್ರವರು. ನಾಗವೆಂಕಟೇಶ್ರವರು ವೇದಿಕೆ ಮೇಲೆ ಆಗಮಿಸಬೇಕು. ಏನು ಖುಷಿನೋ ಎಲ್ಲರಿಗೂ, ತುಂಬ ಖುಷಿಯಾಗಿದ್ದಾರೆ ನಮ್ಮ ಸಮಿತಿಯವರೆಲ್ಲ. ಶ್ರೀಮತಿಯವರಿಗೆ ಗೌರವ ಸಮರ್ಪಣೆ ನಡೀತಾ ಇದೆ. ಅವ್ರ ಜೊತೆ ಸಂತೋಷ ಹಂಚ್ಕೊಳ್ಳಿ ಅಂತ. ಶ್ರೀಮತಿ ಸರ್ವದಾ ಸುರೇಶ್ ಗುಪ್ತಾರವರು. ಶ್ರೀಯುತ ಸುರೇಶ್ ಗುಪ್ತಾರವರು ವೇದಿಕೆ ಮೇಲೆ ಆಗಮಿಸಬೇಕು.
ಅಲ್ಲೇ ಇನ್ನೊಬ್ರು ಇದ್ದಾರೆ. ಅಷ್ಟೇನಾ? ಸರಿ ಇರಿ ಇಲ್ಲಿ ಗ್ರೂಪ್ ಫೋಟೋ ಇದೆ. ಇದುವರೆಗೂ ನಾವು ಕಾರ್ಯಕಾರಿ ಸಮಿತಿ ಸಂಗಾತಿಗಳಿಗೆ ಗೌರವವನ್ನು ಸಮರ್ಪಣೆಯನ್ನು ಮಾಡಿದ್ವಿ. ಆದರೆ ಕಾರ್ಯಕಾರಿ ಸಮಿತಿಯಲ್ಲಿ ಸ್ತ್ರೀ ಶಕ್ತಿಗಳಾಗಿ ನಾವಿದ್ದೀವಿ. ಶ್ರೀಮತಿಯರಾದ ವತ್ಸಲ ಮದನ್ರವರು, ಇದನ್ನು ಹೇಳಬೇಕು. ಬಂದಿದ್ದಾರಾ? ಇಲ್ಲೇ ತೃಪ್ತಿ ಸಾಗರ್ ಅವರು. ತೃಪ್ತಿ ಸಾಗರ್ ಅವರು ಬೆಳಗಿನಿಂದ ಇದುವರೆಗೂ ವೇದಿಕೆ ನಿರ್ವಹಣೆಯ ಎಲ್ಲ ಜವಾಬ್ದಾರಿಯನ್ನು ಸಹ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಸದ್ದಿಲ್ಲದ ಬಗ್ಗಿನ ನಿರೂಪಣೆಯನ್ನು ನಾವು ಆಲ್ರೆಡಿ ಕೇಳಿದ್ದೀವಿ. ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಸಾಹಿತ್ಯದ ಪ್ರಾಕಾರಗಳನ್ನು ರಚಿಸಿ ನಮ್ಮೆಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಸುಮಾ ಸತೀಶ್ ರವರು ವೇದಿಕೆ ಮೇಲೆ ಬರಬೇಕು.
ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಒಂದು ದೊಡ್ಡದಾದಂಥ ಗೌರವವನ್ನು ಸಮರ್ಪಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ಎಷ್ಟು ಯಶಸ್ವಿಯಾದ ಕಾರ್ಯಕ್ರಮ ಆಗಬೇಕು ಅಂದರೆ ಸತಿ ಪತಿಯರು ಇಬ್ಬರೂ ಸೇರಿ ಮಾಡಿದ್ರೇ ಆಗೋವಂಥದ್ದು. ಮನೆಯಲ್ಲಿ ಕೋಆಪರೇಷನ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ಶ್ರೀಯುತರಿಗೆ ಹಾಗೂ ಶ್ರೀಮತಿಯರಿಗೆ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮದ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆಗಳು. TAP ನಾಗರಾಜ್ ಅಂಕಲ್ ಅವರು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಶೋಕ್ ಕುಮಾರ್ ಅವರಿದ್ದಾರಾ? ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಇವರೆಲ್ಲರ ಮೇಲೆ ನಿಂತಿದೆ. ಸೊ ಇವರೆಲ್ಲರಿಗೂ ಒಂದು ದೊಡ್ಡದಾದಂತಹ ಚಪ್ಪಾಳೆ. ಪಿಲ್ಲರ್ಸ್ ಆಫ್ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ ಅಂತಲೇ ಹೇಳಬಹುದು. ಎಲ್ಲರೂ ನಿಂತಿರೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಕೈಂಡ್ಲಿ ಪ್ಲೀಸ್ ಬಿ ಸೀಟೆಡ್. ಥ್ಯಾಂಕ್ ಯು. ಅವ್ರಿಗೆ ಕೊಟ್ಟಿದ್ದೀನಿ. ಜೀವನ ಸಂಗಾತಿಗಳು, ಸ್ತ್ರೀ ಶಕ್ತಿಯರೆಲ್ಲ ವೇದಿಕೆಯನ್ನು ಬಿಡುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸರ್ ಎಷ್ಟು ಜನ ಕರಿಬೇಕು ಅಂತ ಸರಿ? ಹಾಂ, ಅಲ್ಲ ಕರೆಕ್ಟಾಗಿ 8. ಓಕೆ. ಆರ್ಯವೈಶ್ಯ ಜನಾಂಗದ ಹಿರಿಯ ಲೇಖಕಿಯರು ಅಂತ ನಾವು ಇಂದು ಮಹಿಳಾ ಸಮ್ಮೇಳನದಲ್ಲಿ ಗುರುತಿಸಿದ್ದೀವಿ. ಹಲವಾರು ಜನ ಇದ್ದಾರೆ. ಈಗ ಎಲ್ಲರನ್ನ ಒಂದೇ ವೇದಿಕೆಯಲ್ಲಿ ನಾವು ಗೌರವಿಸೋದು ಕಷ್ಟ ಆಗತ್ತೆ. ಹಾಗೆಯೇ ಎಲ್ಲರನ್ನು ಒಟ್ಟಿಗೆ ಕರೆಯೋದಕ್ಕಿಂತ ನಮ್ಮ ಕಾರ್ಯಕ್ರಮಗಳಲ್ಲಿ ಆಗಾಗ್ಗೆ ಅವರನ್ನು ನಾವು ಗುರುತಿಸ್ತಾನೂ ಇರ್ತೀವಿ. ಇಂದಿನ ಕಾರ್ಯಕ್ರಮದಲ್ಲಿ ಹಿರಿಯ ಲೇಖಕಿಯರಾಗಿ ಕೆಲವರನ್ನು ನಾವಿಲ್ಲಿ ಗುರುತಿಸಿದ್ದೀವಿ. ಅವರನ್ನು ನಾನು ವೇದಿಕೆಯ ಮೇಲೆ ಕರಿತೀನಿ. ದಯವಿಟ್ಟು ಅವರು ಆಗಮಿಸಬೇಕು, ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಶ್ರೀಮತಿಯವರಾದ ವಿಜಯ ನಾಗೇಶ್ ರವರು ಮಾಗಡಿ, ನಂದಕುಮಾರ್ ಅವರು, ST ಶಾಂತಕುಮಾರಿಯವರು, ಗಾಯತ್ರಿ ಅನಂತ್ರವರು, ಡಾಕ್ಟರ್ ಸೌಭಾಗ್ಯಲಕ್ಷ್ಮಿ ಮೈಸೂರು, ಮೇಘ AR ಇವರೆಲ್ಲರೂ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಅವರೇ ಇದೇ ಅಡ್ರೆಸ್ ಸೇಮ್ ಮೇಘವರೆಗೂ ಕರ್ತಿದ್ದೀನಿ. ವಿಜಯ ನಾಗೇಶ್ ರವರು ಮಾಗಡಿ. ಇವರು ಮಾಗಡಿಯವರಾಗಿದ್ದು ಇದೀಗ ಬೆಂಗಳೂರು ನಿವಾಸಿಗಳಾಗಿದ್ದಾರೆ. ಇವರು ಮಾಗಡಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದವರು. ಸಾಹಿತಿಯಾಗಿ 700 ಕವಿತೆಗಳು, 500 ಲೇಖನಗಳು, ಶುಭಾಶಯಗಳು, ಶ್ರದ್ಧಾಂಜಲಿಗಳು, ನಾಟಕಗಳು, ಭಕ್ತಿಗೀತೆಗಳು, ಕವನ ಸಂಕಲನಗಳು ಹೊರಬಂದಿವೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸಹ ಹಿಂದಿಯಲ್ಲಿ ಶುಭಾಶಯವನ್ನು ಬರೆದುವಂತಹ ಹೆಗ್ಗಳಿಕೆ ಇವರದು. ವಯಸ್ಸು ಕೇವಲ ಸಂಖ್ಯೆಯಷ್ಟೇ ಎಂಬುದಕ್ಕೆ ಉದಾಹರಣೆಯಾಗಿದ್ದಾರೆ ಇವರು. 76ರ ವಯಸ್ಸಿನಲ್ಲಿಯೂ ಸಹ ಕ್ರಿಯಾಶೀಲರಾಗಿ ಹಿರಿಯ ಸಾಹಿತಿಯಾಗಿ ನಮ್ಮೆಲ್ಲರ ಮುಂದೆ ಇಂದಿದ್ದಾರೆ ಶ್ರೀಮತಿ ವಿಜಯ ನಾಗೇಶ್ ರವರು. ಇವರು 4350ಕ್ಕೂ ಹೆಚ್ಚು ಕಿರು ಕಥೆಗಳನ್ನು ಬರೆದಿದ್ದಾರೆ. ಇವರಿಗೆ ಇಂದು
ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಗೌರವ ಸಮರ್ಪಣೆ. ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಶ್ರೀಮತಿ ಡಾಕ್ಟರ್ ಇಂದ್ರಾಣಿ ನಂದಕುಮಾರ್ ಅವರು, ಇವರು ಬಹುಮುಖ ಪ್ರತಿಭೆ. ಸಂಸ್ಕೃತದಲ್ಲಿ MA ಡಾಕ್ಟರೇಟ್ ಗಳಿಸಿ ಬೆಂಗಳೂರಿನ ಹೆಸರಾಂತ ಕಾಲೇಜುಗಳಲ್ಲಿ ಉಪನ್ಯಾಸಕಿಯಾಗಿ ತಮ್ಮ ಬರವಣಿಗೆಯ ಮೂಲಕ ಓದುಗರ ಮನೆಗೆದ್ದಂಥವರು. ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ರೇಡಿಯೋ ದೂರದರ್ಶನ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಸೆಮಿನಾರ್ಗಳನ್ನು ಸಹ ನಡೆಸಿದ್ದಾರೆ. ಅವುಗಳಲ್ಲಿಯೂ ಸಹ ಭಾಗವಹಿಸಿದ್ದಾರೆ. ವಾಸವಿ ಯೂನಿಯನ್ ರವರಿಂದ 3 ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ. ಕನ್ನಡ ಸೇವಾರತ್ನ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ತಮ್ಮದೇ ಆದಂತಹ ಸ್ವಂತ ಯೂಟ್ಯೂಬ್ ಹೊಂದಿ 800ಕ್ಕೂ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಆರ್ಯವೈಶ್ಯ ಜನಾಂಗದಲ್ಲಿಯೇ ಪ್ರಪ್ರಥಮವಾಗಿ ಸಂಸ್ಕೃತದಲ್ಲಿ ಡಾಕ್ಟರೇಟ್ ಗಳಿಸಿರುವ ಹೆಗ್ಗಳಿಕೆ ಇವರದು. ಇಂದು ಅವರು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡ್ತಾ ಇದ್ದಾರೆ. ಸ್ವೀಕರಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕೊಪ್ಪರಂ ಅನ್ನಪೂರ್ಣರವರು, ಇವರು ಮಕ್ಕಳ ಸಾಹಿತಿ, ಹಾಸ್ಯ ಸಾಹಿತಿ, ಚುಟುಕು ಸಾಹಿತಿಯಾಗಿ ಗುರುತಿಸಿಕೊಂಡಂತಹವರು. ಇವರು ಭಾಷಾಂತರ ಲೇಖಕಿಯೂ ಸಹ ಹೌದು. ವೈವಿಧ್ಯಮಯ ಸಾಹಿತ್ಯ ಪ್ರಾಕಾರಗಳನ್ನು ಬರೆಯುವಲ್ಲಿ ಪ್ರಾವೀಣ್ಯರು. ಆಕಾಶವಾಣಿ ದೂರದರ್ಶನದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಸ್ವರಚಿತ ಕವನಗಳಿಗೆ ಬಹುಮಾನಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಭಾರತ ರತ್ನ CNR ಸನ್ಮಾನ ಫಲಕದಲ್ಲಿ ಇವರು ಬರೆದಂತಹ ಕವಿತೆಯೂ ಸಹ ಪ್ರಕಟವಾಗಿದೆ. ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಹಲವಾರು ವಿವಿಧ ಪ್ರಾಕಾರಗಳಲ್ಲಿ ವಿಭಿನ್ನ ರೀತಿಯ ಲೇಖನಗಳನ್ನು, ಪುಸ್ತಕಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಇವರಿಗೆ ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಸನ್ಮಾನಿಸಲಾಗ್ತಾ ಇದೆ, ಗೌರವಿಸಲಾಗ್ತಾ ಇದೆ. ಅವರಿಗೆ ಗೌರವ ಸಮರ್ಪಣೆ. ನಂತರ ಸುಧಾ ಶ್ರೀನಿವಾಸರವರು, ಇವರು ಸಾಹಿತಿ, ಸಂಗೀತಗಾರರು. ಯೂಟ್ಯೂಬ್ ಮುಖಾಂತರ ಹಬ್ಬಗಳ ವೈಶಿಷ್ಟ್ಯವನ್ನು ಹಂಚಿಕೊಳ್ಳುತ್ತಿದ್ದಾರೆ. ಇವರು 200ಕ್ಕೂ ಹೆಚ್ಚು ಲೇಖನಗಳನ್ನು ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಿಸಿದ್ದಾರೆ. AIR ಆಕಾಶವಾಣಿಯಲ್ಲಿ 7 ಭಾಷಣಗಳನ್ನು ನೀಡಿದ್ದಾರೆ. 50 ಲೇಖನಗಳು, 65 ಪುಸ್ತಕಗಳು ಪ್ರಕಟಗೊಂಡಿವೆ. ವಾಸವಿ ಯೂನಿಯನ್ನಿಂದ ಚಿನ್ನದ ಪದಕದ ವಿಜೇತರು ಸಹ ಆಗಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗೌರವವನ್ನು ಪಡೆದುಕೊಂಡಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವಿಸಲಾಗ್ತಾ ಇದೆ. ನಂತರ ಶಾಂತಕುಮಾರಿಯವರು, ಇವರು ಗೃಹಿಣಿ, ಲೇಖಕಿ, ಕವಿಯಿತ್ರಿ, ಕಥೆಗಾರ್ತಿ. ಇವರ ಬರಹಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಕೃತಿಗಳು ಪ್ರಕಟಗೊಂಡಿವೆ. 6 ಕೃತಿಗಳು ವಾಚನಾಲಯಕ್ಕೆ ಆಯ್ಕೆಯಾಗಿದೆ. ನಾಟಕ ರಚಿಸಿ ಪ್ರದರ್ಶಿಸಿದ್ದಾರೆ. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಸಮಾಜ ಸೇವಾ ಪ್ರಶಸ್ತಿ, ಮಾದರಿ ಕುಟುಂಬ ಪ್ರಶಸ್ತಿ ಮೊದಲುಗೊಂಡು ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರ ಸಾಹಿತ್ಯಿಕ ಕ್ಷೇತ್ರವನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿ ಹಲವು ಬಿರುದುಗಳನ್ನು ಸಹ ನೀಡಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರಿಗೆ ಗೌರವಿಸಲಾಗ್ತಾ ಇದೆ. ಇವರು ಕವಿಯಿತ್ರಿ, ಲೇಖಕಿ, ಕಲಾವಿದೆ ಹಾಗೂ ಸಂಘಟಕಿಯಾಗಿರುವ ಗಾಯತ್ರಿ ಅನಂತ್ರವರು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಬಹುಮಾನಗಳನ್ನು ಪಡೆದಿದ್ದಾರೆ. ವೈವಿಧ್ಯಮಯ ಸ್ಪರ್ಧೆಗಳಿಗೆ ತೀರ್ಪುಗಳನ್ನು ನೀಡಿದ್ದಾರೆ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಕವನ ವಾಚನ ಮಾಡಿದ್ದಾರೆ. ಬಹುಮಾನಗಳನ್ನು ಸಹ ಪಡೆದಿದ್ದಾರೆ. ನವ್ಯ ನವೋದಯ, ದೇಸಿ,
ವಿದೇಶಿ ಶೈಲಿಯ ಹಾಯ್ಕು ರುಬಾಯಿ, ಛಂದೋಬದ್ಧ ರಚನಾ, ಷಟ್ಪದಿ ರಗಳೆ, ಏಳೆ, ಅಕ್ಷರಗಳು ಇತ್ಯಾದಿ ಪ್ರಾಕಾರಗಳಲ್ಲಿ ಕವನವನ್ನು ರಚಿಸಿದ್ದಾರೆ. ಮುಕ್ತಕಗಳ ರಚನೆ ಎಲ್ಲವೂ ಸಹ ಪ್ರಕಟಗೊಂಡಿವೆ. ಗುರುಕುಲ ಸೇವಾರತ್ನ, ಕನ್ನಡ ಸೇವಾರತ್ನ, ಲಲಿತ ಪುರಸ್ಕಾರ ಮೊದಲುಗೊಂಡು ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರಿಗೆ ಗೌರವವನ್ನು ನೀಡಲಾಗ್ತಾ ಇದೆ. ಇವರು BSc, MA, PhD ಪದವೀಧರರು, ಉಪನ್ಯಾಸಕರಾಗಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಮತ್ತು ಅನುವಾದಿಸಿದ್ದಾರೆ. ಕಥೆಗಳು, ಪ್ರವಾಸ ಕಥನಗಳು ಪ್ರಕಟಗೊಂಡಿವೆ. ಆಕಾಶವಾಣಿಯಲ್ಲಿ ಭಾಷಣಗಳನ್ನು ಮತ್ತು ನಿರೂಪಣೆಯನ್ನು ಮಾಡಿದ್ದಾರೆ. ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಚಿನ್ನದ ಪದಕ, ಆದರ್ಶ ಶಿಕ್ಷಕಿ, ವುಮೆನ್ಸ್ ಆಫ್ ಎಕ್ಸಲೆನ್ಸ್ ಪ್ರಶಸ್ತಿಗಳು ಸಹ ಇವರ ಮುಡಿಗೇರಿದೆ. ಹಲವಾರು ಗೌರವ ಸನ್ಮಾನಗಳು ಸಹ ಹಲವಾರು ಸಂಘ ಸಂಸ್ಥೆಗಳಿಂದ ನೀಡಲಾಗಿದೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ಮೇಘ AR ಅವರು, ಇವರು ಕರ್ನಾಟಕ ವೈಶ್ಯ ಪತ್ರಿಕೆಯ ಸಂಪಾದಕರಾದಂತಹ ಶ್ರೀಮತಿ AR ಮೇಘಶ್ರೀಯವರು, ಪ್ರಧಾನ ಸಂಪಾದಕರಾಗಿದ್ದ ದಿವಂಗತ AS ರಾಮಚಂದ್ರ ಗುಪ್ತಾ ಹಾಗೂ ದಿವಂಗತ ಸತ್ಯಭಾಮರವರ ಪುತ್ರಿಯಾಗಿದ್ದ ಇವರು LLB ಪದವಿಯನ್ನು ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದಿದ್ದಾರೆ. ಇವರು ಸೀನಿಯರ್ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿ ಕಾರಣಾಂತರಗಳಿಂದ ಮುಂದುವರಿಸಲು ಸಾಧ್ಯವಾಗದೆ ತಮ್ಮ ತಂದೆಯವರು ನಡೆಸುತ್ತಿದ್ದಂತಹ ನಮ್ಮ ಜನಾಂಗದ ಅತ್ಯುತ್ತಮವಾದ ಏಕೈಕ ಪತ್ರಿಕೆಯಾದಂತಹ ಕರ್ನಾಟಕ ವೈಶ್ಯ ಪತ್ರಿಕೆಯ ಜವಾಬ್ದಾರಿಯನ್ನು ತಂದೆಯವರ ಜೊತೆಯಲ್ಲಿ ನಿಭಾಯಿಸಿದ್ರು. ಅವರು ತಂದೆಯವರ ಪತ್ರಿಕೋದ್ಯಮವನ್ನು ನಡೆಸಲು ಮಗಳನ್ನು ತಯಾರಿ ಸಹ ಮಾಡಿ ನಂತರ ಅವರೇ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಶ್ರೀಮತಿ ಮೇಘಶ್ರೀಯವರು. ಈ ಪತ್ರಿಕೆಯನ್ನು ಅವರು ಸ್ವಾಸವಿ ಮಾತೆಯ ಆಶೀರ್ವಾದದೊಂದಿಗೆ ಮುಂದುವರಿಸುತ್ತಿದ್ದೇನೆ ಅಂತ ತುಂಬ ಹೃದಯದಿಂದ ಹೇಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನಿಂದ ಮತ್ತು ಕರ್ನಾಟಕ ಆರ್ಯವೈಶ್ಯ ಮಹಾಮಂಡಳಿ, ವಾಸವಿ ಕ್ಲಬ್ ಹಲವಾರು ಸಂಘ ಸಂಸ್ಥೆಗಳಿಂದ ಇವರನ್ನು ಗೌರವಿಸಲಾಗಿದೆ. ಇಂದು ಹಾಗೂ ಹಲವಾರು ಪ್ರಶಸ್ತಿಗಳು ಸಹ ಇವರ ಮುಡಿಗೇರಿದೆ. ಗಾಂಧಿ ಪ್ರಿಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವಿಸಲಾಗ್ತಾ ಇದೆ. ಗೌರವಿಸ ಭಾಗದಲ್ಲಿ ನಿಂತ್ಕೊಂಡು ಈಗ ಬರುವಂತಹ ಲೇಖಕಿಯರಿಗೆ ಆಸನವನ್ನು ನೀಡಬೇಕಾಗಿ ಕೇಳ್ಕೊತಾ ಇದ್ದೇನೆ. ಶ್ರೀಮತಿ ಸತ್ಯಪ್ರಭಾ ವಸಂತಕುಮಾರ್, ಚಿತ್ರದುರ್ಗ. ಶ್ರೀಮತಿ ಮೀನಾಕ್ಷಿ ನಟರಾಜ್, ಅನ್ನಪೂರ್ಣ ಹೇಮಚಂದ್ರ, ರಾಜೇಶ್ವರಿ ನಾರಾಯಣ್, ಮುಕ್ತಾ ಗಜಮಾಗಡಿ ನರಗುಂದ, ಗುಜಮಾಗಡಿ, ಮುಕ್ತಾ ಗುಜಮಾಗಡಿ ನರಗುಂದ, ಕಾಂತಾರಾಮುಲು. ಇವರೆಲ್ಲ ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಾಗಜ್ಯೋತಿ ಇವರು, ಇವರು MA ಕನ್ನಡ ಮತ್ತು ಸಮಾಜಶಾಸ್ತ್ರದಲ್ಲಿ ಮತ್ತು PhD ಮಾಡಿರುವಂತಹ ಇವರು ನಾಗಜ್ಯೋತಿಯವರು ಕನ್ನಡ ಶಿಕ್ಷಕಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನು ಹೊಂದಿದ್ದಾರೆ. ಇವರು ಶಿಶುಗೀತೆ, ಕವನ ಸಂಕಲನ, ನಾಟಕಗಳು, ಲೇಖನಗಳು ಪ್ರಕಟಗೊಂಡಿವೆ. ಆಕಾಶವಾಣಿಯಲ್ಲಿ ಉಪನ್ಯಾಸವನ್ನು ಸಹ ನೀಡಿದ್ದಾರೆ. ಶಿಕ್ಷಕ ಪ್ರಶಸ್ತಿ, ಸಾಹಿತ್ಯ ಸಿರಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವುಗಳು ಇವರ ಮುಡಿಗೇರಿದೆ. ಇಂದು ಇವರು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ.
ನಿಮ್ಮ ಧಿರಿಸುಗಳಲ್ಲೇ ಇರಿ. ನಂತರ ಸುಜಾತ ಪ್ರಾಣೇಶ್ರವರು. ಇವರು ಸಾಹಿತಿ, ಲೇಖಕಿಯಾಗಿರುವ ಇವರು ಹಲವಾರು ಕಥೆಗಳು, ಪತ್ರಿಕೆಗಳಲ್ಲಿ ಶ್ರೀಮತಿ ಸುಜಾತ ಪ್ರಾಣೇಶ್ರವರು ಇವರು ಸಾಹಿತಿಗಳು, ಲೇಖಕಿಯೂ ಆಗಿರುವ ಇವರ ಹಲವಾರು ಕಥೆಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಕೂಡು ಕುಟುಂಬ ನಿಭಾಯಿಸುತ್ತಾ ಇತ್ತೀಚೆಗೆ ಸಾಹಿತ್ಯಾಭಿಲಾಷಿಯಾಗಿ ಜೊತೆಗೆ ಭಕ್ತಿ ಪ್ರಧಾನ ತರಗತಿಗಳನ್ನು ಸಹ ನಡೆಸ್ತಾ ಬರ್ತಾ ಇದ್ದಾರೆ. ನಿರೂಪಣೆಯನ್ನು ಸಹ ಮಾಡುತ್ತಾರೆ. ಹಲವಾರು ಸ್ಪರ್ಧಾಕೂಟಗಳಲ್ಲಿ ತೀರ್ಪುಗಾರರಾಗಿ ಹೋಗಿದ್ದಾರೆ. ಕವನ ವಾಚನ ಮೊದಲಾದವುಗಳಲ್ಲಿ ತೊಡಗಿಸಿಕೊಂಡು ಹಲವು ಪ್ರಶಸ್ತಿಗಳು ಮತ್ತು ಸನ್ಮಾನಗಳಿಗೆ ಭಾಜನರಾಗಿದ್ದಾರೆ. ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಚಿತ್ರದುರ್ಗದ ಜಿಲ್ಲಾ ಘಟಕದ ಅಧ್ಯಕ್ಷರು ಸಹ ಆಗಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ನಂತರ ಸತ್ಯಪ್ರಭಾ ವಸಂತ್ ಕುಮಾರ್ ರವರು. ಇವರು ಸಣ್ಣ ಕತೆ, ಕವನ, ನಾಟಕ, ದೇವರ ನಾಮ, ಕನ್ಯಕಾ ಪರಮೇಶ್ವರಿ ಚರಿತ್ರೆ, ಗಮಕ ವಾಚನಗಳನ್ನು ಚಿತ್ರದುರ್ಗ ಆಕಾಶವಾಣಿಯಲ್ಲಿ ನಡೆಸಿದ್ದಾರೆ. ಹಲವಾರು ಸಂಕಲನಗಳು, ಮುಕ್ತಕಗಳು ಪ್ರಕಟಗೊಂಡಿದೆ. ಕವಿಗೋಷ್ಠಿಗಳಲ್ಲಿ ಪ್ರಶಸ್ತಿಗಳನ್ನು ಸಹ ಪಡೆದಿದ್ದಾರೆ. ಕನ್ನಡ ಸೇವಾರತ್ನ ಪ್ರಶಸ್ತಿಗೂ ಸಹ ಭಾಜನರಾಗಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ಮೀನಾಕ್ಷಿ ನಟರಾಜ್ರವರು. ಇವರು ಆಶು ಕವಿತೆ, ಪ್ರಬಂಧ, ಕತೆ, ಕವನ, ಲಾವಣಿಗಳನ್ನು ಬರೆಯುವಲ್ಲಿ ಆಸಕ್ತಿಯನ್ನು ಹೊಂದಿರುವ ಇವರು ಪ್ರವಾಸ ಕಥನಗಳನ್ನು ಸಹ ಬರೆದಿದ್ದಾರೆ. ಹಲವು ಪುಸ್ತಕಗಳು ಸಹ ಪ್ರಕಟಗೊಂಡಿದೆ. ಅಖಿಲ ಕರ್ನಾಟಕ ಆರ್ಯವೈಶ್ಯ ಮಹಿಳಾ ಮಂಡಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸದಸ್ಯರಾಗಿದ್ದಾರೆ ಹಾಗೂ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ಪ್ರತಿಭಾದರ್ಶಿನಿಯ ಸಂಪಾದಕಿಯಾಗಿ, ಪ್ರಧಾನ ಕಾರ್ಯದರ್ಶಿಯಾಗಿ, ಇತರೆ ಸಂಸ್ಥೆಯಲ್ಲಿ ಅಧ್ಯಕ್ಷಿಣಿಯಾಗಿಯೂ ಸಹ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಂಸ್ಕೃತ ಪರೀಕ್ಷೆಗಳನ್ನು ಸಹ ಬರೆದಿದ್ದಾರೆ. ಅರ್ಥಸಹಿತ ಭಗವದ್ಗೀತೆಯನ್ನು ಹೇಳುವಲ್ಲಿಯೂ ಸಹ ಪ್ರಾವೀಣ್ಯರು. ದೂರದರ್ಶನ ಹಲವಾರು ಶೋಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಸಹ ಪಡೆದಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ಅನ್ನಪೂರ್ಣ ಹೇಮಚಂದ್ರರವರು ಕತೆ, ಕವನ, ಲೇಖನ, ಮುಕ್ತಕ, ಸಂಕಲನಗಳನ್ನು ಬರೆದಿರುವ ಸಾಹಿತಿ ಶ್ರೀಮತಿ ಅನ್ನಪೂರ್ಣ ಹೇಮಚಂದ್ರರವರು ಕೇವಲ ಸಾಹಿತ್ಯಿಕವಾಗಿಯೇ ಅಲ್ಲ, ತಮ್ಮ ಬದುಕಿನಲ್ಲಿ ಹಲವು ವಿಧಗಳಲ್ಲಿ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ. ಸಂಸ್ಕೃತ ಸಾಹಿತ್ಯವೂ ಬಲ್ಲವರಾಗಿದ್ದಾರೆ. ಕರಕುಶಲಕಲೆ, ವಿವಿಧ ವಿನ್ಯಾಸಗಳು, ರಸದಲ್ಲಿ ಕಸ, ಬೋನ್ಸಾಯ್ ವೃಕ್ಷಗಳ ಕಡೆ ಒಲವು, ಪೈಂಟಿಂಗ್, ರಂಗೋಲಿ, ತರಕಾರಿ ಕೆತ್ತನೆ, ಮೇಣದಲ್ಲಿ ವರಮಹಾಲಕ್ಷ್ಮಿಯ ಮುಖವಾಡಕ್ಕೆ ಅಲಂಕಾರ, ಅಡುಗೆ ಮಾಡುವಲ್ಲಿ ಆಸಕ್ತಿ, ಸ್ವರಚಿತ ಕವನಗಳಿಗೆ ರಾಗ ಸಂಯೋಜನೆ ಮತ್ತು ಇತರೆ ನಮ್ಮ ಜನಾಂಗದ ಪ್ರಸಿದ್ಧ ಗಾಯಕಿಯರಿಂದ ರಾಗ ಸಂಯೋಜಿಸಿ ಹಾಡಿಸಿದ್ದಾರೆ. ಸ್ವತಃ ಯೂಟ್ಯೂಬ್ ಚಾನಲನ್ನು ಹೊಂದಿ ವೀಕ್ಷಕರ ಮೆಚ್ಚುಗೆಯನ್ನು ಸಹ ಗಳಿಸಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ನಂತರ ರಾಜೇಶ್ವರಿ ನಾರಾಯಣರವರು. ಇವರು ಭಾವಜೀವಿ ಹಾಗೂ ಕವಿಯಿತ್ರಿ. ಚಿಂತಾಮಣಿ ನಿವಾಸಿಯಾದ ಇವರು ಶಿವಪ್ರಿಯ ಎಂಬ ಕಾವ್ಯನಾಮದಿಂದ ಸಾಹಿತ್ಯ ರಚಿಸುತ್ತಾರೆ. ಭಾವಗೀತೆ, ಭಕ್ತಿಗೀತೆ, ಪ್ರಕೃತಿ ಗೀತೆ, ಶಿಶುಗೀತೆ, ಸಂದರ್ಭೋಚಿತ ಗೀತೆ ಹೀಗೆ 10 ಹಲವು ಸಾಹಿತ್ಯ ಪ್ರಾಕಾರಗಳನ್ನು ರಚಿಸಿದ್ದಾರೆ. ಕವನ ಸಂಕಲನವೂ ಸಹ ಬಿಡುಗಡೆಯಾಗಿದೆ.
ಇವರು ರಚಿಸಿರುವ ಕುಲದೇವಿ ವಾಸವಿ ಗೀತೆ ಮಹಿಳಾ ಮಹಾಸಭಾದಿಂದ ಆರ್ಯ ವೈಶ್ಯರ ಪ್ರಾರ್ಥನಾ ಗೀತೆಯೂ ಸಹ ಆಗಿದೆ. ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಮಕ್ಕಳಿಗೆ ಭಜನೆ, ಕತೆ, ನೃತ್ಯ ಹೇಳಿಕೊಡುತ್ತಾರೆ. ನೃತ್ಯಕ್ಕೆ ಅಳಿಲು ಸೇವೆ ಸಲ್ಲಿಸುತ್ತಿರುವ ಸದ್ರೋಹಿಣಿಯಾಗಿದ್ದು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವಿಸಲಾಗ್ತಾ ಇದೆ. ನಂತರ ಮುಕ್ತ ಎಲ್ಲಣ್ಣ ಗುಜಮಾಗಡಿ ನರಗುಂದ. ಇವರು MA ಪದವೀಧರರು, ಸಾಹಿತಿ, ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸಕ್ರಿಯ ಸದಸ್ಯರು ಹೌದು. ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಆರ್ಯವೈಶ್ಯ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು. ಕವಿಗೋಷ್ಠಿಗಳಲ್ಲಿ ಕವನ ವಾಚನ ಹಾಗೂ ಬಹುಮಾನಗಳನ್ನು ಪಡೆದಿದ್ದಾರೆ. ಹಲವು ಸಂಘ ಸಂಸ್ಥೆಗಳಿಂದ ಇವರಿಗೆ ಗೌರವ ಸನ್ಮಾನಗಳು ಸಹ ಲಭಿಸಿದೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ನಂತರ ಕಾಂತರಾಮುಲು. ಇವರು ಬೆಂಗಳೂರಿನ ನಿವಾಸಿಗಳಾದ ಇವರು ಸಾಹಿತ್ಯ, ಸಂಗೀತ, ಚಿತ್ರಕಲೆ, ಪ್ರವಾಸಗಳಲ್ಲಿ ಆಸಕ್ತಿ ಹೊಂದಿದವರಾಗಿದ್ದಾರೆ. ಹಿಂದಿ ರಾಷ್ಟ್ರ ಭಾಷೆಯಲ್ಲಿ ವಿದ್ವತ್ ಪಡೆದಿದ್ದಾರೆ. ಮುಕ್ತಕಗಳಿಗೆ ವಿವರಣೆ ಕೊಡುವಲ್ಲಿ ಸಫಲರಾಗಿದ್ದಾರೆ. ಹಲವು ಪ್ರಬಂಧಗಳಿಗೆ ಬಹುಮಾನಗಳನ್ನು ಸಹ ಪಡೆದಂತಹ ಹೆಮ್ಮೆ ಇವರದು. ಅಂಕಣಗಳಿಗೆ ಪ್ರತಿಕ್ರಿಯೆಯನ್ನು ಕೊಡುವಂತಹ ಹವ್ಯಾಸವು ಇವರಿಗಿದೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ಗೌರವವನ್ನು ಸ್ವೀಕರಿಸಿದ ಎಲ್ಲ ಹಿರಿಯ ಲೇಖಕಿಯರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸರ್, ಇನ್ನೂ ಇದ್ದಾರೆ, ಕರೀಬೇಕು ಅವ್ರನ್ನ. ಆಮೇಲೆ ಗ್ರೂಪ್ ಫೋಟೋ ಇರುತ್ತೆ. ಹಾಂ, ಮಾಕಂರವರು, ರಶ್ಮಿ ಮಾಕಂ, ಕೋಮಲಾ ಡಿ ರಾಯಚೂರು, ಸಹನಾ ನಾಗೇಶ್ ಮಧುಗಿರಿ, ಶೈಲಜಾ ಪ್ರಸಾದ್, ಶೈಲಜಾ ಪ್ರಸಾದ್ ರವರು, ಶ್ರೀಮತಿ ಲಲಿತಾ ನಾರಾಯಣ್ ಕಂದಗಲ್, ರೂಪಾ ಮಂಜುನಾಥ್, ಶ್ರೀಮತಿ ರೂಪಾ ಮಂಜುನಾಥ್ ರವರು, ಹೊಳೆ ನರಸೀಪುರ. ಇವರೆಲ್ಲರೂ ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಮತಿ ರಶ್ಮಿ ಮಾಕಂರವರು ಚಿತ್ರಕಲೆ, ಸಂಗೀತ, ಸಾಹಿತ್ಯ, ತೋಟಗಾರಿಕೆ, ಕರಕುಶಲಗಳಲ್ಲಿ ವೃತ್ತಿಗಳಲ್ಲಿ ಪ್ರಧಾನ ಗ್ರಾಫಿಕ್ ಡಿಸೈನರ್ ಸಹ ಆಗಿರುವ ಇವರು ತೋಟಗಾರಿಕೆ, ಕರಕುಶಲಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಚುಟುಕು ಕಥೆಗಳು, ಲೇಖನಗಳನ್ನು, ನಾಟಕಗಳನ್ನು ಸಹ ಬರೆದಿದ್ದಾರೆ. ಅನುವಾದಕರು ಸಹ ಹೌದು. ಇವರು ಬರೆದ ಸಾಹಿತ್ಯಿಕ ಬರವಣಿಗೆಗಳು ಪತ್ರಿಕೆಗಳಲ್ಲಿ ಮತ್ತು ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡಿವೆ. ಸಹ ಸಂಪಾದಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕವಿಗೋಷ್ಠಿಗಳಲ್ಲಿ ಕವನ ವಾಚನ, ಕೆಲವು ಪುಸ್ತಕಗಳಿಗೆ ಮುನ್ನುಡಿ, ಸಂಘ ಸಂಸ್ಥೆಗಳಿಂದ ಗೌರವ ಸನ್ಮಾನಗಳು, ಪ್ರಶಸ್ತಿಗಳು, ಪತ್ರಿಕೆಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಇವರು ಹಲವಾರು ಸಾಹಿತ್ಯಿಕ ವರದಿಗಳು ಸಹ ಪ್ರಕಟವಾಗಿದೆ. ಇವರಿಗೆ ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ.
ನಂತರ ಕೋಮಲ ಡಿ ರಾಯಚೂರು. ಇವರು MSc B.Ed ಪದವೀಧರಿಯಾಗಿದ್ದು ಗಣಿತ ಶಿಕ್ಷಕಿಯಾಗಿ ಸಾಹಿತ್ಯದಲ್ಲಿ ಆಕಾಂಕ್ಷೆಯನ್ನು ಹೊಂದಿದವರಾಗಿದ್ದಾರೆ. ಕವನ ಲೇಖನ, ವ್ಯಕ್ತಿ ಪರಿಚಯ, ನಾಟಕ, ಕಥೆಗಳು ಬರೆಯುವುದು ಇವರ ಉಪನ್ಯಾಸಗಳು ಇವೆಲ್ಲವೂ ಸಹ ಇವರ ಹವ್ಯಾಸಗಳು. ಆಕಾಶವಾಣಿಯಲ್ಲಿ ಚಿಂತನೆ ಮುಂತಾದ ಚಟುವಟಿಕೆಗಳಲ್ಲಿ ಇವರು ನಿರತರಾಗಿದ್ದಾರೆ. ಹಿಂದಿಗೆ ಅನುವಾದವನ್ನು ಮಾಡುತ್ತಿರುತ್ತಾರೆ. ಕೆಲವು ಕೃತಿಗಳನ್ನು ಸಹ ಈಗಾಗಲೇ ಮಾಡಿದ್ದಾರೆ. ಇವರ ಸಾಹಿತ್ಯಿಕ ಬರವಣಿಗೆಗಳು, ಸಂಶೋಧನೆಗಳು ಸಹ ಪ್ರಕಟಗೊಂಡಿವೆ. ಸಾಹಿತ್ಯ ಪ್ರಶಸ್ತಿ ಹಾಗೂ ಹಲವಾರು ಅವಾರ್ಡ್ಗಳು ಇವರ ಮುಡಿಗೇರಿದೆ. ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ರಾಯಚೂರು ಜಿಲ್ಲಾ ಘಟಕದ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿಯೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರಿಗೆ ಗೌರವವನ್ನು ನೀಡಲಾಗ್ತಾ ಇದೆ. ನಂತರ ಏಕಶಿಲಾ ನಗರಿ ಮಧುಗಿರಿಯ ನಿವಾಸಿ, ಸಮಾಜ ಸೇವೆಯಲ್ಲಿ ಮುಂಚೂಣಿಯಾಗಿರುತ್ತಾರೆ. ಇವರು ಮಹಿಳೆಯರಿಗೆ ಉಪಯೋಗವಾಗುವಂತಹ ವರ್ಕ್ಶಾಪ್ಗಳನ್ನು ನಡೆಸಿ ಮಾಹಿತಿಯನ್ನು ನೀಡುವ ಚಟುವಟಿಕೆಯನ್ನು ನಡೆಸ್ತಾ ಇರ್ತಾರೆ. ಸಮಾಜದಲ್ಲಿ ಹೆಸರು ಪಡೆದ ಇವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ಸೌಭಾಗ್ಯ ನನ್ನದು ಎಂದು ಹೇಳಿಕೊಳ್ಳುತ್ತಾರೆ. ಬಡ ಕುಟುಂಬಗಳಿಗೆ ವಿವಾಹ ಸಂದರ್ಭಗಳಲ್ಲಿ ಸಹಾಯ ಹಸ್ತ ನೀಡುತ್ತಾ ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಮಧುಗಿರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಿಣಿಯಾಗಿ ಕಾರ್ಯನಿರ್ವಹಿಸುತ್ತಾ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೂ ಸಹ ಭಾಜನರಾಗಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ನಂತರ ಶೈಲಜಾ ಪ್ರಸಾದ್ ರವರು. ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಶೈಲಜಾ ಪ್ರಸಾದ್ ರವರು ಲೇಖಕಿ, ಕಥೆಗಾರ್ತಿ ಹಾಗೂ ತಮ್ಮ ಬರವಣಿಗೆಗಳು ಪತ್ರಿಕೆಗಳಲ್ಲೂ ಸಹ ಪ್ರಕಟವಾಗಿವೆ. ಹಲವು ಸಂಕಲನಗಳು, ಲೇಖನಗಳು, ಸಂಗ್ರಹ, ಕಾದಂಬರಿಗಳು ಲೋಕಾರ್ಪಣೆಗೊಂಡಿವೆ. ಪ್ರಬಂಧ ಸ್ಪರ್ಧೆ, ಕಥಾ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ಪಡೆದಿದ್ದಾರೆ. ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಹಿತ್ಯ ಸೇವಾರತ್ನ, ಲಲಿತ ಪುರಸ್ಕಾರ ಇವೆಲ್ಲವೂ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರ ಮುಡಿಗೇರಿದೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರಿಗೆ ಗೌರವವನ್ನು ನೀಡಲಾಗ್ತಾ ಇದೆ. ಶ್ರೀಮತಿ ಲಲಿತಾ ನಾರಾಯಣ್ ಕಂದಗಲ್ರವರು. ಇವರು ಗಂಗಾವತಿಯಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರು, ಅನುವಾದಕರಾಗಿ ಹಲವು ಪುಸ್ತಕಗಳು ಪ್ರಕಟಗೊಂಡಿದೆ. ಉಚಿತ ಧ್ಯಾನ ಶಿಕ್ಷಣ ನಡೆಸಿದ್ದಾರೆ. ಧ್ಯಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು ಹೊರತಂದಿದ್ದಾರೆ. ಯೂಟ್ಯೂಬ್ ಚಾನೆಲ್ ಹೊಂದಿದ್ದಾರೆ. ಆಧ್ಯಾತ್ಮಿಕ ಮಾಸಪತ್ರಿಕೆಯು ಸಹ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ನಂತರ ರೂಪಾ ಮಂಜುನಾಥ್, ಹೊಳೆ ನರಸೀಪುರ. ಹೊಳೆ ನರಸೀಪುರದ ನಿವಾಸಿಯಾದ ಇವರು ಸಂಗೀತ ಸಾಧಕಿ, ಸಂಘ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಸಾಹಿತಿಗಳು. ವಚನ ಸಂಕಲನ, ಚಿತ್ರಕಾವ್ಯ ಕೃತಿ, ಲಲಿತ ಪ್ರಬಂಧ ಪುಸ್ತಕಗಳು ಪ್ರಕಟಗೊಂಡಿದೆ. ಇವರು ಹಲವು ಸಾಹಿತ್ಯ ಪ್ರಾಕಾರಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡಿದೆ. ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ. ವಾಸವಿ ಸುಪ್ರಭಾತ ಮತ್ತಿತರ ರಚನೆ ಇವೆಲ್ಲವೂ ಇವರಿಂದ ರಚಿಸಲ್ಪಟ್ಟಿದೆ. ಗಾಯಕರಿಂದ ಹಾಡಿಸಿ ಜನರ ಮೆಚ್ಚುಗೆಯನ್ನು ಸಹ ಗಳಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರಿಗೆ ಗೌರವವನ್ನು ನೀಡಲಾಗ್ತಾ ಇದೆ. ನಂತರ ಪೂರ್ಣಿಮಾ ಭಗವಾನ್ ರವರು. ವೇದಿಕೆ ಮೇಲೆ ಪೂರ್ಣಿಮಾ ಭಗವಾನ್ ರವರು ಆಗಮಿಸಬೇಕು. ಸುಮಾಮೂರ್ತಿ ಶಿವಮೊಗ್ಗ, ಪ್ರೇಮಲೀಲಾ ನಾರಾಯಣ ಮೂರ್ತಿ ಮಧುಗಿರಿ, ಪ್ರೇಮಲೀಲಾ ನಾರಾಯಣ ಮೂರ್ತಿ ಮಧುಗಿರಿ, ಶಕುಂತಲಾ ಸಿದ್ದರಾಜು
ಇವರೆಲ್ಲರೂ ವೇದಿಕೆ ಮೇಲೆ ಆಗಮಿಸಬೇಕು. ಹಿರಿಯ ಲೇಖಕಿಯರು ಅವರು ಇವರು ಸ್ನಾತಕೋತ್ತರ ಪದವೀಧರೆ, ಬ್ಯಾಂಕ್ನ ಉದ್ಯೋಗಿಯಾಗಿದ್ದರು. ನಂತರವೂ ಸಂಸ್ಕೃತಾಭ್ಯಾಸವನ್ನು ಮಾಡಿದ್ದಾರೆ, ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ ಮತ್ತು ಹಲವಾರು ಕಾರ್ಯಕ್ರಮಗಳ ಅಧ್ಯಕ್ಷತೆಯನ್ನು ಸಹ ವಹಿಸಿದ್ದಾರೆ. ಸ್ವರಚಿತ ಕವನ ಸಂಕಲನಗಳು, ಮುಕ್ತಕಗಳು ಬಿಡುಗಡೆ ಹೊಂದಿದೆ. ವಲಸೆ ಕಾರ್ಮಿಕ ಮಕ್ಕಳಿಗೆ ವಿದ್ಯೆ ಕಲಿಸುವ ಹವ್ಯಾಸ ಇವರದ್ದು. ಕವನ, ಚುಟುಕು ಲೇಖನ ಸ್ಪರ್ಧೆಗಳಲ್ಲಿ ಬಹುಮಾನವನ್ನು ಪಡೆದಿದ್ದಾರೆ. ಸ್ವರಚಿತ ಕವನಗಳಿಗೆ ರಾಗ ಸಂಯೋಜನೆಯನ್ನು ಸಹ ಮಾಡಿದ್ದಾರೆ. ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ. ಅಂಚೆ ಚೀಟಿಗಳ ಸಂಗ್ರಹಣೆ ಇವರ ಹವ್ಯಾಸ. ಜನಪ್ರಿಯ ಪತ್ರಿಕೆಗಳಲ್ಲಿ ಇವರ ಸಾಹಿತ್ಯ ಪ್ರಾಕಾರಗಳು ಪ್ರಕಟಗೊಂಡಿವೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಅವರನ್ನು ಗೌರವಿಸಲಾಗ್ತಾ ಇದೆ. ನಂತರ ರಾಜೇಶ್ವರಿ ಹರೀಶ್ ರವರು. ಇವರು ಸಾಹಿತಿಗಳು, ಸಂಗೀತದಲ್ಲಿ ಒಲವನ್ನು ಪಡೆದಿರುವಂತಹವರು. ಪ್ರಸ್ತುತ ಪ್ರಾಧ್ಯಾಪಕಿಯಾಗಿ ವಾಸವಿ ನಾಟಕ ನಿರ್ದೇಶಿಸಿದ್ದಾರೆ. ಭಗವದ್ಗೀತೆ ನಿರರ್ಗಳವಾಗಿ ಹೇಳಿ ಬಹುಮಾನವನ್ನು ಸಹ ಪಡೆದಿದ್ದಾರೆ. ಪ್ರಬಂಧ, ಸಂಕಲನ ಇವೆಲ್ಲವೂ ಸಹ ಬಿಡುಗಡೆಗೊಂಡಿದೆ. ಹಲವು ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅತಿಥಿಗಳಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಹಲವಾರು ಸ್ಪರ್ಧೆಗಳಿಗೂ ಸಹ ತೀರ್ಪುಗಾರರಾಗಿ ಹೋಗಿದ್ದಾರೆ. ಎಲ್ಲರ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಸಾಹಿತಿಯಾಗಿ ಸಂಗೀತ ಕ್ಷೇತ್ರದಲ್ಲಿಯೂ ಸಹ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ನಂತರ ಸುಮಾ ಮೂರ್ತಿಯವರು. ಇವರು ಶಿವಮೊಗ್ಗ ನಿವಾಸಿಗಳು, ವಾಗ್ಮಿಗಳು, ಲೇಖಕರು, ಹವ್ಯಾಸಿಗಳಾಗಿ ಸಂಗೀತ ಮತ್ತು ವೀಣಾ ಆಸಕ್ತಿಯನ್ನು ಹೊಂದಿದ್ದಾರೆ. ಇವರು ಕೆಲವು ಲೇಖನಗಳು ಪತ್ರಿಕೆಗಳಲ್ಲಿಯೂ ಸಹ ಪ್ರಕಟಗೊಂಡಿವೆ ಮತ್ತು ಕೆಲವು ಪುಸ್ತಕಗಳನ್ನು ಸಹ ಪ್ರಕಟಿಸಿದ್ದಾರೆ. ಮುಷ್ಟಿ ಅಕ್ಕಿ ಯೋಜನೆಯ ಅಧ್ಯಕ್ಷರಾಗಿದ್ದಾರೆ. ಅಲ್ಲದೆ ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಶ್ರೀಮತಿ ಸುಮಾಮೂರ್ತಿಯವರು ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ನಂತರ ಪ್ರೇಮಲೀಲಾ ನಾರಾಯಣರವರು. ಶ್ರೀಮತಿ ಪ್ರೇಮಲೀಲಾ ನಾರಾಯಣರವರು. ಇವರು ಸಾಹಿತಿಗಳು ಹಾಗೂ ಯೋಗ ಶಿಕ್ಷಕಿ, ಸತ್ಸಂಗ ಪ್ರಿಯರು, ಕ್ರಿಯಾಶೀಲರು, ಚೈತನ್ಯ ಭರಿತ ವ್ಯಕ್ತಿತ್ವವನ್ನು ಉಳ್ಳಂತಹವರು. ಹಲವಾರು ಲೇಖನಗಳು ಪ್ರಕಟಗೊಂಡಿವೆ. ಇವರು ರಚಿಸಿರುವ ವಾಸವಿ ಸುಪ್ರಭಾತ ಸಿಡಿಯೂ ಸಹ ಹೊರಬಂದಿದೆ. ಮನೆಯಲ್ಲಿಯೇ ಯೋಗ, ಧ್ಯಾನ, ಪ್ರಾಣಾಯಾಮ ಶಿಕ್ಷಣವನ್ನು ಉಚಿತವಾಗಿ ನಡೆಸ್ತಾ ಬಂದಿದ್ದಾರೆ. ವೈವಿಧ್ಯಮಯ ಗೀತೆಗಳು, ಪ್ರಶ್ನೋತ್ತರಗಳು, ಸಹೃದಯ ಗಮಕ ಇವೆಲ್ಲವೂ ಸಹ ಗಮನಗೊಂಡಿದೆ, ಸೂರ್ಯಗೊಂಡಿದೆ. ಕವನ ಸಂಕಲನ ಲೋಕಾರ್ಪಣೆಗೊಂಡಿದೆ. ದೇವರ ನಾಮಗಳನ್ನು ರಚಿಸಿದ್ದಾರೆ. ಯೂಟ್ಯೂಬ್ ಸಹ ಹೊಂದಿದ್ದಾರೆ. ಸಮಾಜ ಸೇವೆಯಲ್ಲಿ ಇವರು ಸಲ್ಲಿಸುತ್ತಿರುವ ಸೇವೆಯನ್ನು ಗುರುತಿಸಿ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಸಹ ಭಾಜನರಾಗಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ. ನಂತರ ಶಕುಂತಲಾ ಸಿದ್ದರಾಜುರವರು. ಇವರು ಹೊಸದುರ್ಗ ನಿವಾಸಿಗಳಾದ ಶಕುಂತಲಾ ಸಿದ್ದರಾಜುರವರು ಹಲವಾರು ಕತೆ, ಕವನಗಳನ್ನು, ಲೇಖನಗಳನ್ನು ರಚಿಸಿದ್ದಾರೆ. ಆಧ್ಯಾತ್ಮ ಲೇಖನಗಳು ಜನಾಂಗದ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ವೇದಿಕೆಗಳಲ್ಲಿ ಕವನ ವಾಚನ ನಡೆಸಿರುತ್ತಾರೆ. ಟಿವಿ ಕಾರ್ಯಕ್ರಮಗಳಲ್ಲಿಯೂ ಸಹ ಬಹುಮಾನಗಳನ್ನು ಪಡೆದಿದ್ದಾರೆ. ಇವರ ಸಾಹಿತ್ಯ ಸಾಧನೆ ಗುರುತಿಸಿ ವಾಸವಿ ಶ್ರೀ ಪ್ರತಿಭಾನ್ವಿತ ಮಹಿಳೆ ಬಿರುದುಗಳಿಗೆ ಭಾಜನರಾಗಿದ್ದಾರೆ. ಇಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರಿಗೆ ಹಿರಿಯ ಲೇಖಕಿ ಎಂದು ಗುರುತಿಸಿ ಗೌರವವನ್ನು ನೀಡಲಾಗ್ತಾ ಇದೆ.
ವಿಶೇಷ ಕಾರ್ಯಕ್ರಮ. ಇಲ್ಲಿ ಮಹಿಳೆಯರು, ಹಿರಿಯ ಲೇಖಕಿಯರು ಇವರೆಲ್ಲರನ್ನೂ ಸಹ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ. ಇದೀಗ ನಾವು ಕೊನೆಯ ಘಟ್ಟಕ್ಕೆ ಬಂದಿದ್ದೀವಿ. ಬೆಳಗಿನಿಂದ ವೈವಿಧ್ಯಮಯ ಕಾರ್ಯಕ್ರಮಗಳೊಟ್ಟಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಸಾಹಿತ್ಯ ಕಾರ್ಯಕ್ರಮವನ್ನು ನಿಮ್ಮೆಲ್ಲರಿಗೂ ಉಣಬಡಿಸಿದ್ದೀವಿ. ಈ ಬೆಳಗಿನಿಂದ ನಡೆದಂತಹ ಈ ಕಾರ್ಯಕ್ರಮ ಇಷ್ಟು ಸಾವಧಾನವಾಗಿ ನಡೆಯೋದಕ್ಕೆ ಎಲ್ಲರ ಸಹಕಾರವೂ ಇದೆ. ಹಾಗೆಯೇ ನಮ್ಮ ವೇದಿಕೆಯ ಹಿಂಭಾಗದಲ್ಲಿ ನಮ್ಮೊಟ್ಟಿಗೆ ಕೆಲಸ ಮಾಡಿದಂತಹ ಶ್ರೀಮತಿ ತಾರಾದೇವಿ ನಮ್ಮ ವೇದಿಕೆಯ ಹಿಂಭಾಗದಲ್ಲಿದ್ದು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಸಹ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇದೀಗ ಕೊನೆಯ ಘಟ್ಟಕ್ಕೆ ನಾವೀಗ ಬಂದಿದ್ದೀವಿ. ಸಾವಧಾನದಿಂದ ಸಹ ನೀವು ಸಹ ಈ ಕಾರ್ಯಕ್ರಮವನ್ನು ಕುಳಿತು ಬೆಳಗಿನಿಂದ ವೀಕ್ಷಿಸಿದ್ದೀರಿ, ಆಲಿಸಿದ್ದೀರಿ. ಈಗ ನಿಮ್ಮೆಲ್ಲರಿಗೂ ನಮ್ಮ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ವಂದನಾರ್ಪಣೆಯನ್ನು ನೀಡಲು ಬರ್ತಾ ಇದ್ದಾರೆ ಶ್ರೀಮತಿ ಶ್ರೀಷ್ಮಾ ಸುಕುಮಾರ್ ಅವರು. ಹರಿ ಓಂ. ಓಂ ಶ್ರೀ ಗುರುಭ್ಯೋ ನಮಃ. ಜೈ ವಾಸವಿ. ಶುಭ ದಿನವು ಇಂದಿನ ವಾರ, ಶುಭವಾರ ಇಂದಿನ ದಿನವೇ, ಶುಭ ದಿನವು ಇಂದಿನ ವಾರ, ಶುಭವಾರ. ಇಂದಿನ ದಿನವೇ ಶುಭ ದಿನವು, ಹೌದಲ್ಲವೇ? ಆತ್ಮೀಯ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಪ್ರಿಯರೇ, ಇಂದು ಬೆಳಗ್ಗಿನಿಂದ ಬೆಂಗಳೂರಿನ ಸಾಂಸ್ಕೃತಿಕ ಕೇಂದ್ರವಾದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೊಸ ವರುಷದ ಹೊಸ ಹರುಷದೊಂದಿಗೆ ಬಹಳ ವೈಭವದಿಂದ ನಡೆಯುತ್ತಿರುವಂಥ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ 8ನೇ ಸಾಹಿತ್ಯ ಸಮ್ಮೇಳನ ಮತ್ತು ಸಾಂಸ್ಕೃತಿಕ ಸಂಭ್ರಮ ನ ಭೂತೋ ನ ಭವಿಷ್ಯತಿ ಎಂಬಂತೆ ಒಂದು ಇತಿಹಾಸವನ್ನೇ ಸೃಷ್ಟಿಸಿದೆ ಎಂದರೆ ತಪ್ಪಾಗಲಾರದು. ಇಂದು ನಡೆದಂಥ ಸೊಗಸಾದ ಆಕರ್ಷಕವಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಎಲ್ಲರ ಮನ ಸೆಳೆಯುವ ಸ್ಫೂರ್ತಿದಾಯಕವಾದ ಸಾಹಿತ್ಯ ಕಾರ್ಯಕ್ರಮಗಳು, ವಿವಿಧ ರೀತಿಯ ವಿಭಿನ್ನವಾದ ವೈಚಾರಿಕ ಕಾರ್ಯಕ್ರಮಗಳು ನಮ್ಮೆಲ್ಲರಿಗೂ ಹಾಗೂ ನಿಮ್ಮೆಲ್ಲರಿಗೂ ಒಂದು ವಿಶಿಷ್ಟವಾದ ಸ್ಮರಣೀಯ ಅನುಭೂತಿಯ ಸಾರ್ಥಕತೆಯನ್ನು ನೀಡಿದೆ ಎಂಬುದು ನನ್ನ ಅಭಿಪ್ರಾಯ. ಹೆಣ್ಣು ಮಕ್ಕಳಿಗೆ ಅನೇಕ ಅವಕಾಶಗಳನ್ನು, ಹೊಸ ಲೇಖಕಿಯರಿಗೆ, ಕವಯತ್ರಿಯರಿಗೆ ವೇದಿಕೆಯನ್ನು, ಪ್ರೋತ್ಸಾಹವನ್ನು ನೀಡಿ ಉತ್ಸಾಹವನ್ನು ತುಂಬಿ ಸಂತಸವನ್ನು ಒದಗಿಸಿದೆ ಈ ಕಾರ್ಯಕ್ರಮ. ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಸಮಯ ಪಾಲನೆಯೊಂದಿಗೆ ನಡೆದ ಈ ಸಂಭ್ರಮದ ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. ಈ ಸಮ್ಮೇಳನ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಒಂದು ಯಶಸ್ವಿಯಾದ ಸಮ್ಮೇಳನ ಎನ್ನಬಹುದು. ಹಿಂದೆಂದೂ ಯಾರೂ ಮಾಡದಂತಹ ಈ ವೈವಿಧ್ಯಮಯವಾದ ಮಹಿಳಾ ಸಮ್ಮೇಳನವು ಇತಿಹಾಸದ ಸುವರ್ಣಾಕ್ಷರಗಳಲ್ಲಿ ನಿಲ್ಲುವಂತಹದ್ದು. ಇಂದು ಈ ಸಮಾರೋಪ ಸಮಾರಂಭದಲ್ಲಿ ಸ್ವಾಗತವನ್ನು ಕೋರಿದ ಶ್ರೀಮತಿ ಕೌಸ್ತುಭಾ ಬದ್ರಿನಾಥ್ ಅವರಿಗೆ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅನಂತಾನಂತ ಧನ್ಯವಾದಗಳು. ಸರ್ವಾಧ್ಯಕ್ಷತೆಯನ್ನು ವಹಿಸಿ ಸಮಾರೋಪ ಸಮಾರಂಭದ ಭಾಷಣವನ್ನು ನೀಡಿದ ಶ್ರೀಮತಿ ಕಿರಣ್ ಪ್ರಸಾದ್ ರಾಜನಹಳ್ಳಿಯವರಿಗೆ ನಮ್ಮ ಆದರದ ವಂದನೆಗಳು, ಅನಂತಾನಂತ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಆರ್ಯವೈಶ್ಯ ಮಹಿಳಾ ಮಹಾಸಭಾದ ಅಧ್ಯಕ್ಷರಾದ ಶ್ರೀಮತಿ ಉಮಾ ಸಾಯಿರಾಮ್ ಅವರಿಗೆ ನಮ್ಮ ಆದರದ ವಂದನೆಗಳು. ಹಾಗೂ ಇಂದು ಸನ್ಮಾನಿತರಾದ ಅನೇಕ ಲೇಖಕಿಯರಿಗೆ, ಕಾರ್ಯಕಾರಿ ಸಮಿತಿಯ ಸದಸ್ಯರ ಶ್ರೀಮತಿಯರಿಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು, ವಂದನೆಗಳು.
ಚಪ್ಪಾಳೆಯೊಂದಿಗೆ ಅವರಿಗೆ ನಮ್ಮ ಸಮ್ಮಾನವನ್ನು ತೀರಿಸಬೇಕು. ಹಾಗೂ ಸಮೂಹ ನೃತ್ಯವನ್ನು ನೀಡಿದಂಥ ಶ್ರೀ ಗಿರಿವಾಸವಿ ಮಹಿಳಾ ಮಂಡಳಿಯವರಿಗೆ ನಮ್ಮ ಧನ್ಯವಾದಗಳು. ಆರ್ಯವೈಶ್ಯ ಕವಿಗಳ ರಚಿಸಿದ ಗೀತೆಗಳಿಗೆ ಗಾಯನ ನೃತ್ಯ ಚಿತ್ರ ಪ್ರದರ್ಶನವನ್ನು ಡಾಕ್ಟರ್ ರಮ್ಯಾ ಸೂರಜ್ ಅವರ ನಿರ್ದೇಶನದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿತ್ತು. ಅವರ ಇಡೀ ತಂಡಕ್ಕೆ ನಮ್ಮ ಅನಂತ ಧನ್ಯವಾದಗಳು. ಈ ಸಮಸ್ತ ಕಾರ್ಯಕ್ರಮದ ರೂವಾರಿಯಾದ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ KL ನಟರಾಜ್ ಸರ್ ಅವರ ಧರ್ಮಪತ್ನಿಯಾದ ಶ್ರೀಮತಿ ಲಕ್ಷ್ಮೀ ನಟರಾಜ್ ಅವರು ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ಬಹಳ ಅಚ್ಚುಕಟ್ಟಾಗಿ ವಹಿಸಿದರು. ಅವರಿಗೂ ನಮ್ಮ ಅನಂತ ಧನ್ಯವಾದಗಳು. ಹಾಗೂ ಇಂದು ನಿರೂಪಣೆಯನ್ನು ತಮ್ಮ ಅಂದದ ಚಂದದ ಮಾತುಗಳಿಂದ ಮಾಡಿದ ಶ್ರೀಮತಿ ನಾಗರತ್ನ ವೆಂಕಟೇಶ್ ಅವರಿಗೂ ನಮ್ಮ ಅನಂತ ಧನ್ಯವಾದಗಳು. ಚಪ್ಪಾಳೆ ಬರಲಿ. ಈ ಸಮಸ್ತ ಕಾರ್ಯಕ್ರಮಕ್ಕೆ ಸಹಕರಿಸಿದ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ KL ನಟರಾಜ್ ಸರ್ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರಿಗೆ ನಮ್ಮ ಮನದಾಳದ ಧನ್ಯವಾದಗಳು. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ವಂದನೆಗಳನ್ನು ತಿಳಿಸಬೇಕಾಗಿ ಕೋರುತ್ತೇನೆ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪ್ರೋತ್ಸಾಹವನ್ನು ಚಪ್ಪಾಳೆಯ ಮೂಲಕ ನೀಡಿದ ಪ್ರೀತಿಯ ಪ್ರೇಕ್ಷಕರಿಗೂ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳು, ವಂದನೆಗಳು, ಕೃತಜ್ಞತೆಗಳು. ಈ ಅವಕಾಶವನ್ನು ನೀಡಿದ ನಟರಾಜ್ ಸರ್ ಅವರಿಗೆ ಸಂಯೋಜಕರಾದ ಶಾರದಾ ಶ್ರೀನಿವಾಸ್ ರವರಿಗೆ, ಸವಿತಾ ಗಿರಿಧರ್, ಸುಜಾತಾ ಪೋಲಾ, ದೀಪ್ತಿ ಬೊಮ್ಮ ಮತ್ತು ಮೈತ್ರಿ ವೆಂಕಟೇಶ್ ಅವರಿಗೆ, ರವೀಂದ್ರ ಕಲಾಕ್ಷೇತ್ರದ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಅನಂತ ಧನ್ಯವಾದಗಳು. ದಯವಿಟ್ಟು ಚಪ್ಪಾಳೆಯೊಂದಿಗೆ ಈ ಸಮಾರಂಭವನ್ನು ಯಶಸ್ವಿಗೊಳಿಸೋಣ. ಮುಖ್ಯ ದ್ವಾರದ ಪ್ರಯೋಜಕರಾದ ಶ್ರೀಮತಿ ಹೇಮಾ ನಾಗರಾಜ್ ಅವರಿಗೆ, ವಿಶೇಷ ದಾನಿಗಳಾದ ಶ್ರೀಮತಿ ವರಲಕ್ಷ್ಮಿ ಅಶೋಕ್ ಕುಮಾರ್, ಶ್ರೀಮತಿ ವಸಂತಶ್ರೀ ಅವರಿಗೆ ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅನಂತ ಧನ್ಯವಾದಗಳು. ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ನಮಗೆ ಮತ್ತೆ ನೋಡಲು ಅವಕಾಶವಾಗುವಂತೆ ಚಿತ್ರಗಳನ್ನು ತೆಗೆಯುತ್ತಿರುವ ನಮ್ಮ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ಅವರಿಗೆ ನಮ್ಮ ಧನ್ಯವಾದಗಳು.